ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೇನಾಳ್. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 10ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ ಕೊನೆಯ ಘಟಕ 4ನೇ ಅಧ್ಯಾಯ ಸಾಮಾಜಿಕ ಸಮಸ್ಯೆಗಳು. ಈ ಸಾಮಾಜಿಕ ಸಮಸ್ಯೆಗಳು ಈ ಘಟಕದಲ್ಲಿ ನಾವು ತಿಳಿದುಕೊಳ್ಳುವಂತಹ ಕಲಿಕಾಂಶಗಳು ಅಂತಂದ್ರೆ, ಒಂದು ಬಾಲಕಾರ್ಮಿಕರು, ಆ ಬಾಲಕಾರ್ಮಿಕ ಸಮಸ್ಯೆ, ಬಾಲಕಾರ್ಮಿಕರು ಅಂದ್ರೆ ಯಾರು, ಬಾಲಕಾರ್ಮಿಕರ ಸಮಸ್ಯೆ ಕಾರಣ, ಮಕ್ಕಳ ಒಂದು ದುಡಿಮೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು, ಬಾಲ್ಯ ವಿವಾಹ ಪದ್ಧತಿಯ ಕಾರಣ, ಪರಿಣಾಮಗಳು ಮತ್ತು ಅದನ್ನು ತಡೆಗಟ್ಟುವಂತಹ ಒಂದು ಸುರಕ್ಷತಾ ಕ್ರಮಗಳ ಬಗ್ಗೆ, ತಡೆಗಟ್ಟುವಂತಹ ಕಾಯ್ದೆ, ಆ ಕಾಯ್ದೆಯ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯ, ಆ ಲಿಂಗ ತಾರತಮ್ಯದ ಪ್ರಕಾರಗಳು, ಇವೆಲ್ಲ ಅಂಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ಈ ಘಟಕದ ಮೂಲಕವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನಾವು ಪ್ರಾರಂಭದಲ್ಲಿ ಸಾಮಾಜಿಕ ಸಮಸ್ಯೆಗಳು ಹೆಸರೇ ಹೇಳುತ್ತೆ, ಕೆಲವು ಸಾಮಾಜಿಕವಾಗಿ ಅನೇಕವಾದಂತಹ ನಮ್ಮ ಕಣ್ಮುಂದೆ ಅನೇಕವಾದಂತಹ ಸಮಸ್ಯೆಗಳು ಕಣ್ಮುಂದೆ ಬರ್ತವೆ. ಸಾಮಾಜಿಕ ಸಮಸ್ಯೆಗಳು ಅಂತ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋದ್ರೆ ಯಾವ್ಯಾವಂತ ಸಮಸ್ಯೆಗಳು ಅಂತಂದ್ರೆ, ನಮಗೆ ಕಾಣೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬಾಲಕಾರ್ಮಿಕರ ಸಮಸ್ಯೆ. ಆ ಬಾಲಕಾರ್ಮಿಕ ಸಮಸ್ಯೆ ಬಗ್ಗೆ ನಾವು ಬಾಲಕಾರ್ಮಿಕ ಸಮಸ್ಯೆ ಇರ್ಬೋದು, ಬಾಲ್ಯ ವಿವಾಹ, ಮಕ್ಕಳ ಒಂದು ಸಾಗಾಣಿಕೆ, ಆನಂತರವಾಗಿ ಈ ಒಂದು ಲಿಂಗ ತಾರತಮ್ಯ, ಇವು ಸಹ ಬಹಳ ಪ್ರಮುಖವಾದಂತಹ ಒಂದು ಸಾಮಾಜಿಕ ಸಮಸ್ಯೆಗಳು. ಅವುಗಳಲ್ಲಿ ಒಂದು ಬಾಲಕಾರ್ಮಿಕರು. ಹಾಗಾದ್ರೆ ಈ ಬಾಲಕಾರ್ಮಿಕರು ಅಂದ್ರೆ ಯಾರು? ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಒಂದು ದುಡಿಮೆಯನ್ನೇ ಬಾಲಕಾರ್ಮಿಕರು ಅಂತ ಕರಿತೀವಿ. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಒಂದು ದುಡಿಮೆಯನ್ನ, ಒಂದು ಮಕ್ಕಳ ಕೆಲಸವನ್ನ ನಾವು ಬಾಲಕಾರ್ಮಿಕರು ಅಂದ್ರೆ 14 ವರ್ಷದ ಒಳಗಿನ ಈ ಒಂದು ಬಾಲಕಾರ್ಮಿಕರು ಸಹ ಈ ಒಂದು ಬಹಳ ಪ್ರಮುಖವಾದಂತಹ ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ, ಸಾಮಾಜಿಕ ಸಮಸ್ಯೆಗಳಲ್ಲಿ ಈ ಬಾಲಕಾರ್ಮಿಕ ಸಮಸ್ಯೆಯು ಸಹ ಬಹಳ ಒಂದು ಪ್ರಮುಖವಾದಂತಹ ಒಂದು ಸಮಸ್ಯೆ. ಹಾಗಾದ್ರೆ ಬಾಲಕಾರ್ಮಿಕರು ಅಂದ್ರೆ ಯಾರು ಅಂತಂದ್ರೆ, ಇನ್ನು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಒಂದು ದುಡಿಮೆಯನ್ನೇ ಬಾಲಕಾರ್ಮಿಕರು ಅಂತ ಕರಿತೀವಿ. ಅದಕ್ಕೆ ನಮ್ಮ ಸಂವಿಧಾನದ ಪ್ರಕಾರವಾಗಿ ನಾವು ಹೇಳೋದಾದ್ರೆ, ಸಂವಿಧಾನದ ಪ್ರಕಾರವಾಗಿ 14 ವರ್ಷದ ಒಳಗಿನ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಒಂದು ದುಡಿಮೆಯನ್ನ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆ ಉದ್ದೇಶಕ್ಕಾಗಿ ಒಂದು ಕೆಲಸದಲ್ಲಿ ದುಡಿಮೆಯಲ್ಲಿ ತೊಡಗಿಸಿಕೊಂಡಿದ್ರೆ ಅಂತ ಮಕ್ಕಳನ್ನ ಅವರಿಗೆ ಸಂವಿಧಾನದ ಪ್ರಕಾರವಾಗಿ ಏನ್ ಹೇಳ್ತಾರೆ? ಬಾಲಕಾರ್ಮಿಕರು ಅಂತಂದ್ರೆ, ನಮ್ಮ ಸಂವಿಧಾನದ ಪ್ರಕಾರವಾಗಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆ ಉದ್ದೇಶದಿಂದ ದುಡಿಮೆಯನ್ನ ಕೆಲಸವನ್ನ ಮಾಡ್ತಿದ್ರೆ ಅಂತ ಮಕ್ಕಳನ್ನ ಬಾಲಕಾರ್ಮಿಕರು. ನಮ್ಮ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಈ ಮಕ್ಕಳ ಒಂದು ದುಡಿಮೆ ಮತ್ತು ಮಕ್ಕಳ ಏನೊಂದು ಬಾಲಕಾರ್ಮಿಕ ಒಂದು ಸಮಸ್ಯೆ ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕ ಒಂದು ಸಮಸ್ಯೆ ಆಗಿದೆ. ಯಾಕೆಂದ್ರೆ ದೇಶ ಅಭಿವೃದ್ಧಿಯನ್ನು ಹೊಂದಬೇಕು, ಪ್ರಗತಿಯನ್ನು ಸಾಧಿಸಬೇಕು ಅಂತಂದ್ರೆ ಈ ಬಾಲಕಾರ್ಮಿಕರು, ಅತ್ಯಂತ ಕಡಿಮೆ ವಯಸ್ಸಿನ ಮಕ್ಕಳು, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅನೇಕ ದೊಡ್ಡ ಕಾರ್ಖಾನೆಗಳಲ್ಲಿ, ಒಂದು ಬೃಹತ್ ಕೈಗಾರಿಕೆಗಳಲ್ಲಿ, ಅನೇಕ ಒಂದು ಕೆಲಸದಲ್ಲಿ, ಅಪಾಯಕಾರಿ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರೆ ಆಗ ಅವರು ದೇಶಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಕಂಟಕ ಆಗ್ತಾರೆ. ಯಾಕೆಂದ್ರೆ ಅವರು ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡಿ ಹೆಚ್ಚು ಉತ್ತಮವಾದಂತಹ ಒಂದು ಸ್ಥಾನವನ್ನ, ಉನ್ನತವಾದಂತಹ ಹುದ್ದೆಯನ್ನ ಒಂದು ಓದಿದ್ರೆ ಆಗ ದೇಶಕ್ಕೂ ಏನಾಗುತ್ತೆ, ದೇಶಕ್ಕೆ ಉತ್ತಮವಾದ ಹೆಸರು ಬರುತ್ತೆ. ಅವರು ಸೈಂಟಿಸ್ಟ್ ಆಗಿದ್ರೆ ಅಥವಾ ಉನ್ನತ ಅನೇಕವಾದಂತಹ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಹೆಸರನ್ನ ಮಾಡಿ ಸಾಧನೆಯನ್ನ ಮಾಡಿದರೆ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಅದು ಪೂರಕವಾಗಿರುತ್ತೆ. ಶಾಲೆಗೆ ಹೋಗೋದನ್ನ ಬಿಟ್ಟು ಅವರು ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಕೆಲಸವನ್ನ ಮಾಡಿಕೊಂಡು ಅವರು ದುಡಿಮೆಯನ್ನ ಮಾಡ್ತಾ ಹೋದ್ರೆ ಇದರಿಂದ ದೇಶ ಏನಾಗುತ್ತೆ, ಹಿಂದುಳಿಯುತ್ತೆ. ಅದರಿಂದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಸಹ, ದೇಶದ ಅಭಿವೃದ್ಧಿಯ
ಹೊಂದುತ್ತಿರುವ ದೇಶಗಳಲ್ಲಿ ಈ ಬಾಲಕಾರ್ಮಿಕ ಸಮಸ್ಯೆಯು ಸಹ ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ. ನಮ್ಮ ದೇಶದಲ್ಲಿ ಸರಿಸುಮಾರು ಭಾರತದಲ್ಲಿ ಇಂದಿಗೂ ಸಹ ಎಷ್ಟು ಜನ ಈ ಒಂದು ಬಾಲಕಾರ್ಮಿಕ ಒಂದು ಸಮಸ್ಯೆ ಬಾಲಕಾರ್ಮಿಕರಿದ್ದಾರೆ ಅಂತಂದ್ರೆ 12.6 ದಶಲಕ್ಷ ಜನ ಅಂತೀವಿ. 12.6 ಈ 12.6 ದಶಲಕ್ಷ ಬಾಲಕಾರ್ಮಿಕರು ತಮ್ಮ ಒಂದು ಕೆಲಸದಲ್ಲಿ ದುಡಿಮೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಅಪಾಯಕಾರಿ ಒಂದು ಬೀದಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಬಲವಂತವಾಗಿ ದುಡಿಮೆಗೆ ಅವರು ಗೋರಿಯಾಗಿದ್ದಾರೆ. ದುಡಿಮೆಗೆ ತಮ್ಮನ್ನವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ 12.6 ದಶಲಕ್ಷ ಮಂದಿ ಮಕ್ಕಳು ಒಂದು ರಸ್ತೆ ಬದಿಯಲ್ಲಿರುವಂತಹ ಒಂದು ಕಾರ್ಖಾನೆಗಳಲ್ಲಿರ್ಬೋದು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ, ಕೃಷಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಅವರು ತಮ್ಮನ್ನವರು ಕೆಲಸದಲ್ಲಿ ದುಡಿಮೆಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ 12.6. ಆದರೆ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಬಾಲಕಾರ್ಮಿಕರಿದ್ದಾರೆ ಅಂತಲ್ಲ, ಬೇರೆ ದೇಶದಲ್ಲೂ ಅಷ್ಟೇ, ಬೇರೆ ಬೇರೆ ಅನೇಕ ರಾಷ್ಟ್ರಗಳಲ್ಲೂ ಅಷ್ಟೇ ಬಾಲಕಾರ್ಮಿಕರ ಸಮಸ್ಯೆ ಇದೆ. ಹಾಗಾದ್ರೆ ಪ್ರಪಂಚದಲ್ಲಿರುವಂತಹ ಒಂದು ಬಾಲಕಾರ್ಮಿಕರು ಅಂತಂದ್ರೆ 215 ದಶಲಕ್ಷ 215 ದಶಲಕ್ಷ ಮಂದಿ ಅವರು ಸಹ ವಿವಿಧ ಒಂದು ಕಾರ್ಖಾನೆಗಳಲ್ಲಿರ್ಬೋದು, ಕೈಗಾರಿಕೆಗಳಲ್ಲಿ, ಕೃಷಿ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡುತ್ತಾ ಬಾಲಕಾರ್ಮಿಕರಾಗಿದ್ದಾರೆ. ಪ್ರಪಂಚದಲ್ಲಿ 215, ಭಾರತದಲ್ಲಿ 12.6 ದಶಲಕ್ಷ ಮಂದಿ ಒಂದು ಬಾಲಕಾರ್ಮಿಕರು ಒಂದು ಬಾಲಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾಲಕಾರ್ಮಿಕರು ಅಂದ್ರೆ ಯಾರು ಅಂತಂದ್ರೆ ಸಾಮಾನ್ಯವಾಗಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. ಅವರು ಆರ್ಥಿಕ ಸಂಪಾದನೆ ಉದ್ದೇಶಕ್ಕಾಗಿ ಅವರು ದುಡಿಮೆಯಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಆದ್ರೆ ನಮ್ಮ ಒಂದು ಬಾಲಕಾರ್ಮಿಕರು ಯಾರು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ 14 ವರ್ಷದೊಳಗಿನ ಯಾವ ಮಕ್ಕಳು 14 ವರ್ಷದೊಳಗಿನ ಯಾವುದೇ ಮಕ್ಕಳಾಗಿರಲಿ ಶಾಲೆಯಿಂದ ಹೊರಗುಳಿದಿತ್ತು, ಶಾಲೆಗೆ ಹೋಗದೆ ಶಾಲೆಯಿಂದ ಸಂಪೂರ್ಣವಾಗಿ ಹೊರಗುಳಿದಿತ್ತು, ಅವರೆಲ್ಲರನ್ನೂ ಸಹ ಬಾಲಕಾರ್ಮಿಕರು ಅಂತ ಕರಿತೀವಿ. ಅವರು ದುಡಿಮೆಯನ್ನ ದುಡಿಯಲಿ ಅಥವಾ ದುಡಿಯದೇ ಇದ್ರೂ ಸಹ, ಅಥವಾ ಮನೆಯಲ್ಲಿರಲಿ ಅಥವಾ ಮನೆಗಿದ್ರು ಅಥವಾ ಮನೆಯಿಂದ ಹೊರಗಿದ್ರು ಸಹ ಶಾಲೆಗೆ ದಾಖಲಾಗಿ ನಿತ್ಯ ಶಾಲೆಗೆ ಹೋಗದಿದ್ದರೆ ಅವರೆಲ್ಲರೂ ಸಹ ಬಾಲಕಾರ್ಮಿಕರಾಗ್ತಾರೆ. ನೋಡಿ, ಯಾರು ಬಾಲಕಾರ್ಮಿಕರು ಅಂತಂದ್ರೆ ಅವ್ರು ದುಡಿಮೆಯನ್ನು ಮಾಡ್ತಿದ್ದಾರೆ ಅಂತಲ್ಲ, ಅವ್ರು ದುಡಿಮೆ ಮಾಡ್ದಂಗೆ ಮನೆಗಿದ್ರು ಅಥವಾ ಮನೆಯಿಂದ ಹೊರಗಿದ್ರು ಸಹ ಶಾಲೆಗೆ ದಾಖಲಾಗದೆ ಮೊದಲು ದಾಖಲಾಗಿ ನಿತ್ಯವೂ ಶಾಲೆಗೆ ಹೋಗದೇ ಇರುವಂತಹ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಕರೀತಾರೆ. ನೋಡ್ರಿ ಮಕ್ಕಳ, ಅದಕ್ಕೆ ನಾವು ನಿಮಗೆ ಹೇಳೋದು ಏನಂತ, ಶಾಲೆಗೆ ತಪ್ಪದೆ ಕಡ್ಡಾಯವಾಗಿ ಶಾಲೆಗೆ ಬರಬೇಕು, ಹಾಜರಾಗಬೇಕು. ನೀವು ಶಾಲೆಗೆ ಬರಲಿಲ್ಲ ಅಂತಂದ ಸಂದರ್ಭದಲ್ಲಿ ನಾವು ನಿಮ್ಮ ಪೋಷಕರನ್ನ ದೂರವಾಣಿ ಮೂಲಕವಾಗಿ ಸಂಪರ್ಕಿಸ್ತೀವಿ. ಆನಂತರ ಮತ್ತೆ ಮಾರನೇ ದಿನ ನೀವು ಶಾಲೆಗೆ ಬಂದಾಗ ನೀವು ಯಾಕೆ ನಿನ್ನೆ ಶಾಲೆಗೆ ಬಂದಿಲ್ಲ ಅಂತ ವಿಚಾರಿಸ್ತೀವಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳು ಪ್ರತಿನಿತ್ಯವೂ ಸಹ ಶಾಲೆಗೆ ಬರಬೇಕು, ನಿರಂತರವಾಗಿ ಶಿಕ್ಷಕರೊಂದಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಕಲಿಕೆಯಲ್ಲಿ ನಿರಂತರ ಸಂಪರ್ಕದಲ್ಲಿರಬೇಕು. ಆಗ ಏನಾಗುತ್ತೆ, ಅವರಿಗೆ ಒಂದು ಕೆಲಸದ ಬಗ್ಗೆ ಅಥವಾ ದುಡಿಮೆಯ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಏನಾಗುತ್ತೆ, ಅವಾಗ ಅವರ ಒಂದು ಗಮನ ಶಾಲೆಯ ಕಡೆ ಬರುತ್ತೆ, ತಮ್ಮ ಓದಿನ ಕಡೆ ಗಮನ ಬರುತ್ತೆ, ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಬರುತ್ತೆ, ದುಡಿಮೆಯ ಕಡೆನ ಒಲವನ್ನ ಅಲ್ಲಿ ಕಡಿಮೆ ಮಾಡುತ್ತೆ. ಯಾಕಂದ್ರೆ ನಿಮ್ಮ ಒಂದು ಈ ಹಂತ ಏನಿದೆಯೋ ಈ ಒಂದು ಹಂತ ಬಹಳ ಪ್ರಮುಖವಾದಂತ ಹಂತ ಆಗಿರೋದ್ರಿಂದ ಅನೇಕ ಕಡೆ ನೀವು ಗಮನವನ್ನ, ಅನೇಕ ಕಡೆ ಒಂದು ಆಸಕ್ತಿದಾಯಕ ಕಡೆ ನಿಮ್ಮ ಮನಸ್ಸು ಏನಾಗುತ್ತೆ ಅರಿಯುತ್ತೆ. ಅದರಿಂದ ನಿಮ್ಮ ಒಂದು ಗಮನ, ನಿಮ್ಮ ಒಂದು ಉದ್ದೇಶ ವಿದ್ಯಾಭ್ಯಾಸದ ಕಡೆ ಇರಬೇಕು. ಅದಕ್ಕಾಗಿ ಪ್ರತಿನಿತ್ಯವೂ ಸಹ ಪ್ರತಿದಿನ ಕಡ್ಡಾಯವಾಗಿ ಶಾಲೆಗೆ ಹಾಜರಾಗಬೇಕು. ಈ ಒಂದು ಬಾಲಕಾರ್ಮಿಕರು ಅದನ್ನೇ ಹೇಳೋದು, ಏನು ಶಾಲೆಗೆ ದಾಖಲಾಗಿ ನಿತ್ಯವೂ ಶಾಲೆಗೆ ಬರದೇ ಇದ್ದಂತ ಮಕ್ಕಳನ್ನು ಸಹ ಬಾಲಕಾರ್ಮಿಕರು ಅಂತೇಳಿ ಕರೀತಾರೆ. 14 ವರ್ಷದ ಒಳಗಿನ ಮಕ್ಕಳನ್ನ ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. ಹಾಗಾದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರು ಕೆಲಸದಲ್ಲಿ ಅಥವಾ ದುಡಿಮೆಗೆ ಅವ್ರು ಹೋಗ್ಬೋದಾ? ಇಲ್ಲ. ಯಾಕಿಲ್ಲ ಅಂತಂದ್ರೆ 2016ರಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿ ಹದಿಹರೆಯದವರ ದುಡಿಮೆ ಮತ್ತು ನಿಷೇಧವನ್ನ ಜಾರಿಗೆ ತಂದಿದೆ. ಹದಿಹರೆಯದವರ ದುಡಿಮೆ
ನಿಷೇಧ, ಅಧಿಕಾರದ ದುಡಿಮೆಯನ್ನ ನಿಷೇಧವನ್ನ ಜಾರಿಗೆ ತಂದಿದೆ. ಅದರಿಂದ 15 ವರ್ಷ ಮೇಲ್ಪಟ್ಟವರು ಸಹ ಯಾವುದೇ ದುಡಿಮೆಯನ್ನ, ಯಾವುದೇ ಕೆಲಸವನ್ನು ಅವರು ಸಹ ಮಾಡುವಂತಿಲ್ಲ. ಈ 1986ರ ಒಂದು ಕಾಯ್ದೆ ಏನು ಬರುತ್ತೋ, 1980ರ ಬಾಲಕಾರ್ಮಿಕ ಪದ್ಧತಿ ನಿಷೇಧ ನಿಯಂತ್ರಣ ಕಾಯ್ದೆ, 1986ರ ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ 1986. ಈ 1980ರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿ 14 ವರ್ಷದ ಒಳಗಿನ ಯಾವುದೇ ಮಕ್ಕಳು ಅಥವಾ ಹದಿಹರೆಯದವರು ಯಾವುದೇ ಒಂದು ಅಪಾಯಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವಂತಿಲ್ಲ, ದುಡಿಮೆಗೆ ಅವರು ಸಂಪೂರ್ಣವಾಗಿ ತೊಡಗಿಕೊಳ್ಳುವಂತಿಲ್ಲ. ಯಾವ ಕಾಯ್ದೆ? 1986ರ ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆಯ ಪ್ರಕಾರವಾಗಿ ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು 14 ವರ್ಷದ ಒಳಗಿನ ಮಕ್ಕಳು ಅಥವಾ ಹದಿಹರೆಯದವರು ಯಾವುದೇ ಅಪಾಯಕಾರಿ ಕಾರ್ಖಾನೆಗಳಲ್ಲಿ, ಕ್ಷೇತ್ರಗಳಲ್ಲಿ ಕೆಲಸವನ್ನ, ದುಡಿಮೆಯನ್ನ ಮಾಡುವಂತಿಲ್ಲ. ಈ ಒಂದು ಯಾರು 14 ವರ್ಷದೊಳಗಿನ ದುಡಿಮೆ ಕೆಲಸಕ್ಕೆ ಅಥವಾ ಅವರ ಜೀತಕ್ಕೆ ಅವ್ರು ಇಟ್ಕೊಳ್ಳೋದು, ಕೂಲಿಗೆ ಇಟ್ಕೊಳ್ಳುವಂತಿಲ್ಲ. ಒಂದ್ ವೇಳೆ ಕೆಲಸಕ್ಕೆ ಅಥವಾ ಜೀತಕ್ಕೆ ಇಟ್ಕೊಂತಾರ ಅಂತ ಮಕ್ಕಳನ್ನ, ಅದು ಶಿಕ್ಷರ ಅಪರಾಧವಾಗಿರುತ್ತೆ. ನಂತರ 1986ರ ಈ ಕಾಯ್ದೆ ಏನಿದೆಯೋ, ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಮತ್ತು ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಈ ಕಾಯ್ದೆ ಏನ್ ಹೇಳುತ್ತೆ? ಬಾಲಕಾರ್ಮಿಕರ ದುಡಿಮೆ, ಹದಿಹರೆಯದವರ ದುಡಿಮೆ, ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಬಾಲಕಾರ್ಮಿಕರ ಹದಿಹರೆಯದವರ ದುಡಿಮೆ, ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ಅದು ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಬಹಳ ಪ್ರಮುಖವಾಗಿ 3 ಅಂಶಗಳನ್ನ ಈ ಕಾಯ್ದೆ ಹೇಳುತ್ತೆ. ಈ ಕಾಯ್ದೆಯ ಪ್ರಕಾರವಾಗಿ 1986ರ ಕಾಯ್ದೆಯ ಪ್ರಕಾರವಾಗಿ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ದುಡಿಸುವಂತಿಲ್ಲ. ಅಂದ್ರೆ 1986ರ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ 2016ರ ತಿದ್ದುಪಡಿಯಂತೆ 2016ರ ತಿದ್ದುಪಡಿಯಂತೆ 3 ಬಹಳ ಪ್ರಮುಖವಾದ ಅಂಶಗಳನ್ನ ಈ ಕಾಯ್ದೆ ತಿಳಿಸುತ್ತೆ. 2016ರಲ್ಲಿ ತಿದ್ದುಪಡಿ ತರ್ತಾರೆ. ಯಾವುದಕ್ಕೆ? 1986ರ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಹಾಗಾದ್ರೆ 2016ರ ತಿದ್ದುಪಡಿಯಂತೆ ಹೇಳಿರುವಂತಹ ಬಹಳ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತಂದ್ರೆ 3 ಬಹಳ ಪ್ರಮುಖವಾದಂತಹ ಅಂಶಗಳನ್ನ ತಿಳಿಸುತ್ತೆ. ಅದರಲ್ಲಿ ಒಂದು, ಈ ಕಾಯ್ದೆಯ ಪ್ರಕಾರವಾಗಿ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮಕ್ಕಳನ್ನ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಬೇರೆ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ದುಡಿಸುವಂತಿಲ್ಲ, ಎಲ್ಲೂ ಸಹ ದುಡಿಮೆಗೆ ಬಳಸಿಕೊಳ್ಳುವಂತಿಲ್ಲ. 14 ವರ್ಷದ ಒಳಗಿನ ಮಕ್ಕಳನ್ನು ದುಡಿಮೆಗೆ ಇಟ್ಟುಕೊಳ್ಳುವಂತಿಲ್ಲ. ಈ ಕಾಯ್ದೆಯ ಪರಿಚ್ಛೇದ 14ರ ಪ್ರಕಾರ ಮಕ್ಕಳನ್ನು ದುಡಿಮೆಯಲ್ಲಿ ಇಟ್ಟುಕೊಳ್ಳುವವರಿಗೆ 2 ವರ್ಷದ ತನಕ ಜೈಲು ಮತ್ತು 50,000 ತನಕ ದಂಡವನ್ನು ವಿಧಿಸ್ತೀವಿ. ನೋಡ್ರಿ, ಈ ಕಾಯ್ದೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಒಂದ್ ವೇಳೆ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಮಕ್ಕಳನ್ನ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ, ದುಡಿಮೆಗೆ ನೇಮಿಸಿಕೊಳ್ಳುವಂತಿಲ್ಲ. ಒಂದ್ ವೇಳೆ ಅಂತ ಮಕ್ಕಳನ್ನ ದುಡಿಮೆಗೆ ಇಟ್ಟುಕೊಂಡ್ರೆ, ಕೆಲಸಕ್ಕೆ ಸೇರಿಸಿಕೊಂಡರೆ, ಅಂತಹ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ 2 ವರ್ಷ ಜೈಲು, 2 ವರ್ಷ ಜೈಲು ಅಥವಾ 50,000 ದಂಡವನ್ನ ವಿಧಿಸ್ತಾರೆ. 2 ವರ್ಷ ಜೈಲು, 50,000 ದಂಡ. ಇದು ಮೊದಲನೇದು. 1986ರ ಈ ಬಾಲಕಾರ್ಮಿಕ ಹದಿಹರೆಯದವರ ಒಂದು ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ 2016ರಲ್ಲಿ ತಿದ್ದುಪಡಿ ತರ್ತಾರೋ ಆ ಕಾಯ್ದೆಯ ಪ್ರಕಾರವಾಗಿ ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಏನ್ ಹೇಳುತ್ತಪ್ಪ ಅಂದ್ರೆ, ಎರಡನೇದು ಏನ್ ಹೇಳುತ್ತೆ, ಯಾವುದೇ ಕುಟುಂಬದವರು ಕೂಡ ಅವರ ಹೊಲ ಗದ್ದೆ ವ್ಯಾಪಾರಿಗಳು ಅವರ 14 ವರ್ಷದೊಳಗಿನ ಅವರ ಸ್ವಂತ ಮಕ್ಕಳನ್ನು ಕೂಡ ಶಾಲಾ ಅವಧಿಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ. ನೋಡ್ರಿ, ಯಾವುದೇ ಕುಟುಂಬದವರು ಕೂಡ ಅವರ ಹೊಲ ಗದ್ದೆಗಳಲ್ಲೂ ಸಹ ಶಾಲಾ ಅವಧಿಯಲ್ಲಿ ಆ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. ಈಗ ನಮ್ಮ ಮಕ್ಕಳದಾರಪ್ಪ, ನಮ್ಮ ಮಕ್ಕಳನ್ನ ನಮ್ಮ ಹೊಲದಲ್ಲಿ ನಮ್ಮ ಗದ್ದೆಗಳಿಗೆ ಕೆಲಸ ಮಾಡಬೇಕು ಅಂತೇಳಿ ಶಾಲಾ ಅವಧಿಯನ್ನು ಬಿಟ್ಟು ನಾವು ಅವ್ರನ್ನ ಮಕ್ಕಳನ್ನ ಕೆಲಸಕ್ಕೆ ಬರ್ರಪ್ಪ, ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರ್ರಿ ಅಂತೇಳಿ ನಮ್ದೇ ಹೊಲ, ನಮ್ಮ ಹೊಲಕ್ಕೂ ಸಹ ನಮ್ಮ ಹೊಲ ಗದ್ದೆ ಕೆಲಸಕ್ಕೂ ಅವ್ರನ್ನ ನೇಮಿಸಿಕೊಳ್ಳುವಂತಿಲ್ಲ. ಬಹಳ ಪ್ರಮುಖವಾದಂತಹ ವಿಷಯ. ಮಕ್ಕಳ, ನೀವು ಯಾಕೆ ಶಾಲೆಗೆ ಬರಲಿಲ್ಲ ಅಂತ ನಾವೇನಾದರೂ ತರಗತಿಯಲ್ಲಿ ಅಥವಾ ಶಾಲೆ ಆವರಣದಲ್ಲಿ ಕೇಳಿದ್ರೆ ನೀವು ಹೇಳ್ತೀರಾ,
ನೀವು ಅನೇಕ ಕಾರಣಗಳನ್ನು ನೀಡ್ತೀರಾ. ನಮ್ಮ ತಂದೆಯವರು ಕೆಲಸ ಕರ್ಕೊಂಡು ಹೋಗಿದ್ರು ಅಂತ ನೋಡ್ರಿ, ಅದು ಸಹ ನೀವು ಏನಾದರೂ ಕೆಲಸಕ್ಕೆ ನಿಮ್ಮ ಹೊಲದಲ್ಲಿ ನಿಮ್ಮ ಜಮೀನಿನ ಕೆಲಸಕ್ಕೆ ನೀವು ಹೋದ್ರೂ ಸಹ ಶಾಲಾವಧಿಯನ್ನು ಬಿಟ್ಟು ಹೋದ್ರೆ, ಏನೋ ರಜಾದಿನದಲ್ಲಿ ಹೋದ್ರೆ ತಪ್ಪೇನಿಲ್ಲ. ಶಾಲಾವಧಿಯನ್ನು ಬಿಟ್ಟು ನೀವು ಕೆಲಸಕ್ಕೆ ಹೋದ್ರೆ, ನಿಮ್ಮ ಒಂದು ಹೊಲದ ಕೆಲಸಕ್ಕೆ ಹೋದ್ರಿಂದ ಆಗ ನೀವು ಸಹ ಬಾಲಕಾರ್ಮಿಕರಾಗ್ತೀರಾ. ಒಂದು ವೇಳೆ ಒಂದು ಮಕ್ಕಳ ತಂದೆ ತಾಯಿ ಅಥವಾ ಕುಟುಂಬಸ್ಥರೇ ಮಾಲೀಕರಾಗಿ ಅಪರಾಧಿಗಳಾಗ್ತಾರೆ ಅಂತ, ನಿಮ್ಮ ತಂದೆ ತಾಯಿಗಳೇ ಕುಟುಂಬಸ್ಥರು ಏನಾಗ್ತಾರೆ ಅವಾಗ ಮಾಲೀಕರಾಗ್ತಾರೆ, ಅವರು ಸಹ ಅಪರಾಧಿಗಳು. ಅಂತವರಿಗೆ 10,000 ದಂಡವನ್ನು ವಿಧಿಸ್ತಾರೆ. 10,000 ದಂಡ. ನೆಕ್ಸ್ಟ್ ಮೂರನೇ ಅಂಶ, ಈ ಕಾಯ್ದೆಯು 15ರಿಂದ 18 ವರ್ಷ ಒಳಗಿನ ಮಕ್ಕಳನ್ನ ಹದಿಹರೆಯದವರು ಎಂದು ಹೇಳುತ್ತೆ. ಏನು ಈ 2016 ನಾವು ಏನು ತಿದ್ದುಪಡಿ ತರ್ತೀವೋ ಈ ತಿದ್ದುಪಡಿಯ ಪ್ರಕಾರವಾಗಿ 15ರಿಂದ 18 ವರ್ಷದ ಮಕ್ಕಳೇನದಾರೋ ಇವ್ರನ್ನ ಹದಿಹರೆಯದವರು ಅಂತ ಈ ಕಾಯ್ದೆ ಹೇಳುತ್ತೆ. ಜೊತೆಗೆ 15ರಿಂದ 18 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ. ಒಂದು ವೇಳೆ ದುಡಿಸಿದ್ರೆ 15ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ಕೆಲಸಕ್ಕೆ ನಾವು ನೇಮಿಸಿಕೊಳ್ಳುವಂತಿಲ್ಲ. ಒಂದ್ ವೇಳೆ ಅಂತ ಮಕ್ಕಳನ್ನು ನಾವೇನಾದ್ರೂ ದುಡಿಮೆಗೆ ಸೇರಿಸಿಕೊಂಡ್ರೆ ಆಗ 2 ವರ್ಷ ಜೈಲು ಅಥವಾ 50,000 ದಂಡವನ್ನ ವಿಧಿಸಲಾಗುತ್ತೆ. 2 ವರ್ಷ ಜೈಲು, 50,000 ದಂಡವನ್ನ ವಿಧಿಸಲಾಗುತ್ತೆ. ಇದು 1986ರ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ನೋಡ್ರಿ ಮಕ್ಕಳ, ಮತ್ತೊಮ್ಮೆ ನಾವು ಹೇಳೋದಾದ್ರೆ 1986ರಲ್ಲಿ ಒಂದು ಬಾಲಕಾರ್ಮಿಕ ಸಮಸ್ಯೆ ಒಂದು ಗಂಭೀರವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಒಂದು ಸಾಮಾಜಿಕ ಸಮಸ್ಯೆ. ಕೇವಲ ನಮ್ಮ ದೇಶ ಅಲ್ಲ, ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲೂ ಸಹ ಇದು ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ. ದೇಶದ ಅಭಿವೃದ್ಧಿಗೂ ಸಹ ಒಂದು ಕಂಟಕವಾಗಿದೆ. ಹಾಗೆ ಇಂಥ ಒಂದು ಬಾಲಕಾರ್ಮಿಕ ಸಮಸ್ಯೆಯನ್ನು ಹೋಗಲಾಡಿಸಬೇಕೆಂಬ ನಿಟ್ಟಿನಲ್ಲಿ 1986ರಲ್ಲೇ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಇವ್ರೇನ್ ಹೇಳ್ತಾರೆ, ಕೇವಲ ಬಾಲಕಾರ್ಮಿಕರು ಅಂತಂದ್ರೆ 14 ವರ್ಷದೊಳಗಿನ ಮಕ್ಕಳ ಬಾಲಕಾರ್ಮಿಕರು. ಅದರ ಜೊತೆಗೆ 2016ರಲ್ಲಿ ತಿದ್ದುಪಡಿಯ ಮೂಲಕವಾಗಿ ಯಾರು ಶಾಲೆಗೆ ದಾಖಲಾಗಿ ನಿತ್ಯವೂ ಶಾಲೆಗೆ ಹೋಗದೆ ಶಾಲೆಯಿಂದ ಹೊರ ಉಳಿತಾರೋ ಅಂತ ಮಕ್ಕಳನ್ನು ಇವರು ಬಾಲಕಾರ್ಮಿಕರು ಅಂತ ಹೇಳೋದು. 2016ರಲ್ಲಿ ಈ ಒಂದು 1986ರ ಕಾಯ್ದೆಗೆ ತಿದ್ದುಪಡಿಯ ಮೂಲಕವಾಗಿ ನಿತ್ಯವೂ ಶಾಲೆಗೆ ಹೋಗದಿದ್ದರೆ ಅವರೆಲ್ಲರೂ ಸಹ ಬಾಲಕಾರ್ಮಿಕರಾಗ್ತಾರೆ. ಈ 2016ರಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಿ ಕೇವಲ 14 ವರ್ಷದೊಳಗಿನ ಮಕ್ಕಳನ್ನ ಬಾಲಕಾರ್ಮಿಕರಾದ್ರೆ 14 ವರ್ಷದಿಂದ ಮೇಲ್ಪಟ್ಟವರು ಅಂದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರು ಕೆಲಸಕ್ಕೆ ಹೋಗ್ಬಹುದಾ, ದುಡಿಮೆಗೆ ಸೇರ್ಕೊಳ್ಬಹುದಾ ಅಂದ್ರೆ ಇಲ್ಲ. ಅವರು ಸಹ 15 ವರ್ಷ ಮೇಲ್ಪಟ್ಟವರು ಸಹ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ಕೆಲಸಕ್ಕೆ ಅಥವಾ ದುಡಿಮೆಗೆ ಹೋಗುವಂತಿಲ್ಲ. ಅದನ್ನ 2016ರಲ್ಲಿ ಅದನ್ನ ತಿದ್ದುಪಡಿಯನ್ನ ಮಾಡ್ತಾರೆ. 2016ರಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ. ಹಾಗಾದ್ರೆ ಈ 2016ರಲ್ಲಿ ತಿದ್ದುಪಡಿಯಂತೆ 1986ರ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ 3 ಬಹಳ ಪ್ರಮುಖವಾದಂತಹ ಅಂಶಗಳನ್ನು ಹೇಳುತ್ತೆ. 1, 2, 3. ಯಾವ್ಯಾವ ಅಂಶಗಳು ಅಂತಂದ್ರೆ, ನಂಬರ್ 1, ಈ ಕಾಯ್ದೆ ಪ್ರಕಾರವಾಗಿ 1986ರ ಕಾಯ್ದೆ ಪ್ರಕಾರವಾಗಿ 3 ಅಂಶಗಳು ಅಂತಂದ್ರೆ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಕ್ಷೇತ್ರದಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ, ದುಡಿಮೆಗೆ ಸೇರಿಸಿಕೊಳ್ಳುವಂತಿಲ್ಲ. ಒಂದ್ ವೇಳೆ ಇದರ 14 ಪರಿಚ್ಛೇದದ ಪ್ರಕಾರವಾಗಿ 14ರ ಪ್ರಕಾರ ಒಂದು ಈ ಕಾಯ್ದೆಯ ಪರಿಚ್ಛೇದ 14ರ ಪ್ರಕಾರವಾಗಿ ಮಕ್ಕಳನ್ನ ದುಡಿಮೆಗೆ ಒಂದು ವೇಳೆ ಸೇರಿಸಿಕೊಂಡ್ರೆ ಅಂತಹ ಮಾಲೀಕರಿಗೆ 2 ವರ್ಷ ಜೈಲು, 50,000 ದಂಡ. 2 ವರ್ಷ ಜೈಲು, 50,000 ದಂಡವನ್ನ ವಿಧಿಸಲಾಗುತ್ತೆ. ಇದು ಒಂದು. ಎರಡನೇದು, ಯಾವುದೇ ಕುಟುಂಬದವರು ಕೂಡ ತಮ್ಮ ಹೊಲ ಗದ್ದೆ ಇರ್ಬೋದು, ತಮ್ಮ ಕೆಲಸಕ್ಕೆ ಮಕ್ಕಳನ್ನ ಶಾಲಾ ಅವಧಿಯಲ್ಲೇ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಂಡ್ರೆ ಆದ್ರೂ ಸಹ ಅಂತ ಅವರ ತಂದೆ ತಾಯಿಗಳೇ ಪೋಷಕರೇ ಆಗ ಮಾಲೀಕರಾಗಿ ಜೊತೆಗೆ ಅವರೇ ಅಪರಾಧಿಗಳಾಗ್ತಾರೆ. ಅಂತವರಿಗೆ 10,000 ದಂಡ. ಅಂದ್ರೆ ಸ್ವಂತ ಮಕ್ಕಳನ್ನ 14 ವರ್ಷ ಒಳಗಿನ ಸ್ವಂತ ಮಕ್ಕಳನ್ನೇ ಅವರು ದುಡಿಮೆಗೆ ಸೇರಿಸಿಕೊಂಡ್ರೆ ಶಾಲಾ ಅವಧಿಯಲ್ಲೇ, ಅದು ಶಾಲಾ ಅವಧಿಯನ್ನು ಬಿಟ್ಟಲ್ಲ, ಶಾಲಾ ಅವಧಿಯಲ್ಲೇ ಕೆಲಸಕ್ಕೆ ನೇಮಿಸಿಕೊಂಡ್ರೆ
ಅದು ಸಹ ಶಿಕ್ಷಣ ಅಪರಾಧವಾಗಿರುತ್ತೆ. ಅಂತಹ ಒಂದು ಅಪರಾಧಿಗಳಿಗೆ 10,000 ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಮೂರನೇ ಪ್ರಕಾರವಾಗಿ ಈ ಕಾಯ್ದೆ ಹೇಳುವಂತಹ ಮೂರನೇ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ 15ರಿಂದ 18 ವರ್ಷದ ಮಕ್ಕಳನ್ನ ಹದಿಹರೆಯದವರು ಅಂತ ಈ ಕಾಯ್ದೆ ಹೇಳುತ್ತೆ. 15ರಿಂದ 18 ವರ್ಷದವರು, 15ರಿಂದ 18 ವರ್ಷದವ್ರನ್ನ ಹದಿಹರೆಯದವರು ಅಂತ ಕರೆಯುತ್ತೆ. ಅದರಿಂದ ಈ ಒಂದು 15ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಯಾವುದೇ ದುಡಿಮೆಗೆ ಸೇರಿಸಿಕೊಳ್ಳುವಂತಿಲ್ಲ. 15ರಿಂದ 18 ವರ್ಷದ ಒಳಗಿನ ಮಕ್ಕಳನ್ನ ಒಂದು ವೇಳೆ ಸೇರಿಸಿಕೊಂಡ್ರೆ ಅಂತವರಿಗೆ ಒಂದು ಪ್ರಮುಖವಾಗಿ 2 ವರ್ಷ ಜೈಲು, 50,000 ದಂಡ. 2 ವರ್ಷ ಜೈಲು, 50,000 ದಂಡವನ್ನ ಸಹ ವಿಧಿಸಲಾಗುತ್ತೆ. 2 ವರ್ಷ ಜೈಲು, 50,000 ದಂಡವನ್ನ ವಿಧಿಸಲಾಗುತ್ತೆ. ಇದು 1986ರ ಏನು ಬಾಲಕಾರ್ಮಿಕ ಮತ್ತು ಹದಿಹರೆಯದವರ ದುಡಿಮೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ 2016 ತಿದ್ದುಪಡಿ ತರಲಾಗುತ್ತಲ್ಲ, ಆ 2000 ತಿದ್ದುಪಡಿಯ ಪ್ರಕಾರವಾಗಿ ಹೇಳಿರುವಂತಹ ಬಹಳ ಪ್ರಮುಖವಾದಂತಹ ಅಂಶಗಳು. ಅರ್ಥ ಆಯ್ತಾ ಮಕ್ಕಳ? ಈಗ ಬಾಲಕಾರ್ಮಿಕರು ಅಂತಂದ್ರೆ ಏನು, 14 ವರ್ಷದೊಳಗಿನ ಮಕ್ಕಳನ್ನ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ಮತ್ತು 15ರಿಂದ 18 ವರ್ಷದ ಮಕ್ಕಳನ್ನು ಸಹ 15ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಮೆಗೆ ಸೇರಿಸಿಕೊಳ್ಳುವಂತಿಲ್ಲ. ಹಾಗಾದ್ರೆ ಈ ಅಪಾಯಕಾರಿ ಕ್ಷೇತ್ರಗಳು ಯಾವ್ಯಾವು? 1948ರಲ್ಲಿ 1948ರ ಒಂದು ಕೈಗಾರಿಕಾ ಕಾಯ್ದೆಯಲ್ಲಿ ಗುರುತಿಸಿದಂತಹ 1948ರಲ್ಲಿ ಒಂದು ಕೈಗಾರಿಕಾ ಕಾಯ್ದೆ, ಆ ಕೈಗಾರಿಕಾ ಕಾಯ್ದೆಯ ಪ್ರಕಾರವಾಗಿ 29 ಕ್ಷೇತ್ರಗಳನ್ನ ಅಪಾಯಕಾರಿ ಕ್ಷೇತ್ರಗಳು ಅಂತ ಗುರುತಿಸಿದ್ದು. ತದನಂತರ ಇದಕ್ಕೆ 2 ಕ್ಷೇತ್ರಗಳನ್ನ ಮತ್ತೆ ಸೇರಿಸಿ 31 ಕ್ಷೇತ್ರಗಳನ್ನ ಅಪಾಯಕಾರಿ ಕ್ಷೇತ್ರಗಳು ಅಂತ ಕರೀತಾರೆ. 31 ಕ್ಷೇತ್ರಗಳನ್ನ ಅಪಾಯಕಾರಿ ಕ್ಷೇತ್ರಗಳು ಅಂತ. ಅಪಾಯಕಾರಿ ಕ್ಷೇತ್ರದಲ್ಲಿ ಯಾವುದೇ ಮಕ್ಕಳನ್ನ ನಾವು ಅಂದ್ರೆ 15ರಿಂದ 18 ವರ್ಷದ ಒಳಗಿನ ಮಕ್ಕಳನ್ನ, 14ರಿಂದ ಕಡಿಮೆ ವಯಸ್ಸಿನ ಮಕ್ಕಳನ್ನು ಸಹ ಒಟ್ಟಾರೆಯಾಗಿ ನಾವು ಅವ್ರನ್ನ ದುಡಿಮೆಗೆ ಸೇರಿಸಿಕೊಳ್ಳುವಂತಿಲ್ಲ. 31 ಕ್ಷೇತ್ರಗಳನ್ನ ಇಲ್ಲಿ ಗುರುತಿಸಲಾಗಿದೆ. ಅಂತ ಬಹಳ ಪ್ರಮುಖವಾದಂತಹ ಕ್ಷೇತ್ರಗಳು ಉದಾಹರಣೆಗೆ ಯಾವ್ಯಾವ ಅಂತಂದ್ರೆ ಗಣಿಗಾರಿಕೆ, ಸ್ಫೋಟಕ ವಸ್ತುಗಳ ತಯಾರಿಕೆ, ಒಂದು ಸಾಮಗ್ರಿಗಳ ಉತ್ಪಾದನಾ ಘಟಕ, ಕಬ್ಬಿಣ ಮತ್ತು ಸ್ಟೀಲ್ ತಯಾರಿಕಾ ಘಟಕ, ವಾಹನ ರಿಪೇರಿ, ಸೈಕಲ್ ಮತ್ತು ವಾಹನ ರಿಪೇರಿ, ಸಿಮೆಂಟ್, ರಬ್ಬರ್, ರಾಸಾಯನಿಕ ಪದಾರ್ಥಗಳ ಉತ್ಪಾದನಾ ಘಟಕ. ಇವುಗಳಲ್ಲಿ 18 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ. ಯಾವುದೇ ಒಂದು ಸೈಕಲ್ ಇರ್ಬೋದು, ಮೋಟಾರ್ ವಾಹನ ರಿಪೇರಿ ಇರ್ಬೋದು, ಆನಂತರವಾಗಿ ಸಿಮೆಂಟ್ ಘಟಕ, ರಾಸಾಯನಿಕ ಪದಾರ್ಥಗಳ ತಯಾರಿಕಾ ಘಟಕ, ಗಣಿಗಾರಿಕೆ ಇರ್ಬೋದು, ಸ್ಫೋಟಕ ವಸ್ತುಗಳ ತಯಾರಿಕಾ ಘಟಕ, ಇವೆಲ್ಲವುಗಳಲ್ಲೂ ಸಹ ಮಕ್ಕಳನ್ನು ನಾವು ದುಡಿಮೆಗೆ ನೇಮಿಸಿಕೊಳ್ಳುವಂತಿಲ್ಲ. 18 ವರ್ಷದೊಳಗಿನ ಮಕ್ಕಳನ್ನ ದುಡಿಮೆಗೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತಿಲ್ಲ. ಒಂದು ವೇಳೆ ನಾವು ಕೆಲಸಕ್ಕೆ ಸೇರಿಸಿಕೊಂಡ್ರೆ ಅದು ಶಿಕ್ಷರ ಅಪರಾಧವಾಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್, ಹಾಗಾದ್ರೆ ಬಾಲಕಾರ್ಮಿಕರು ಅಂದ್ರೆ ಯಾರು ಗೊತ್ತಾಯ್ತು ನಮಗೆ. ಬಾಲಕಾರ್ಮಿಕರು ಅಂತಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಬಾಲಕಾರ್ಮಿಕ ಸಮಸ್ಯೆ ಕಾರಣಗಳೇನು? ಹಾಗಾದ್ರೆ ಯಾವ್ಯಾವ ಕಾರಣದಿಂದ ಅವರು ಬಾಲಕಾರ್ಮಿಕರಾಗ್ತಿದ್ದಾರೆ? ಅವರ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳೇನು ಅನ್ನೋ ಅಂಶಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವೀಗ ಬಾಲಕಾರ್ಮಿಕರು ಇದು ಒಂದು ಬಹಳ ಗಂಭೀರವಾದಂತಹ ಒಂದು ಸಾಮಾಜಿಕ ಸಮಸ್ಯೆ ಅಂತ. ಹಾಗಾದ್ರೆ ಈ ಬಾಲಕಾರ್ಮಿಕ ಅಥವಾ ಮಕ್ಕಳ ದುಡಿಮೆಗೆ ಏನ್ ಕಾರಣ? ಯಾವ್ಯಾವ ಅಂಶಗಳಿಂದಾಗಿ ಮಕ್ಕಳು 14 ವರ್ಷದಿಂದ ಅಥವಾ 18 ವರ್ಷದ ಒಳಗಿನ ಮಕ್ಕಳು ಬಾಲಕಾರ್ಮಿಕರಾಗ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋದಾದ್ರೆ, ಈ ಬಾಲಕಾರ್ಮಿಕತೆಗೆ ಕಾರಣಗಳು ಬಹಳ ಪ್ರಮುಖವಾದಂತಹ ಒಂದು ಕಾರಣಗಳು ಅಂತಂದ್ರೆ ಬಾಲ್ಯ ವಿವಾಹ, ಮಾಲೀಕರ ವರ್ಗದ ಸ್ವಾರ್ಥ. ಏನು ಮಾಲೀಕ ವರ್ಗದವರು ಅತಿ ಹೆಚ್ಚು ಲಾಭ ಗಳಿಸಬೇಕು ಅಂತ ಅವರಲ್ಲಿರುವಂತಹ ಒಂದು ಸ್ವಾರ್ಥದ ಒಂದು ಮನೋಭಾವನೆ. ನೆಕ್ಸ್ಟ್ ಕೃಷಿ ಬಿಕ್ಕಟ್ಟು, ಕೃಷಿ ವ್ಯವಸ್ಥೆಯನ್ನ ಒಂದು ಬಿಕ್ಕಟ್ಟು, ಬರಗಾಲ ಬರೋದು. ನೆಕ್ಸ್ಟ್ ವಲಸೆ, ಪೋಷಕರ ದುಶ್ಚಟ, ಮಕ್ಕಳ ಹಕ್ಕುಗಳನ್ನ ಗೌರವಿಸಲು ಮತ್ತು ರಕ್ಷಣೆ ಮಾಡಲು ಪೂರಕವಾದ ಸಾಮಾಜಿಕ ಪರಿಸರ ಇಲ್ಲದೆ ಇರುವುದು. 7ನೇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದೇ ಇರುವುದು. 8ನೇದು ಬಡತನ. ಇವು ಬಾಲಕಾರ್ಮಿಕ ಸಮಸ್ಯೆಗೆ ಬಹಳ ಪ್ರಮುಖವಾದಂತಹ ಒಂದು ಅಂಶಗಳು, ಬಾಲಕಾರ್ಮಿಕತೆಗೆ ಕಾರಣಗಳು.
ಅದರಲ್ಲಿ ಒಂದು ಬಾಲ್ಯ ವಿವಾಹ ಅಂತ ಕರೀತೀವಿ. ಅಂದ್ರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲೇ ಮಕ್ಕಳನ್ನ ವಿವಾಹ ಮಾಡೋದ್ರಿಂದ ನಮ್ಮ ಸಂವಿಧಾನದ ಪ್ರಕಾರವಾಗಿ ವಿವಾಹಕ್ಕೆ ಒಂದು ವಯಸ್ಸನ್ನ ನಿಗದಿಪಡಿಸಿದೆ. ವಿವಾಹಕ್ಕೆ ಗಂಡಿಗೆ 18 ವರ್ಷ 21, ಹೆಣ್ಣಿಗೆ 18 ವರ್ಷ ಆಗಿದೆ. ಏನು ನಿಗದಿಪಡಿಸಿದೆಯೋ ಆ ಒಂದು ವಯಸ್ಸಿನ ಅಥವಾ ಒಂದು ವಿವಾಹದ ಒಂದು ವಯಸ್ಸನ್ನ ಕಡಿಮೆ, ಅತ್ಯಂತ ಕಡಿಮೆ 18 ವರ್ಷಕ್ಕಿಂತ ಕಡಿಮೆಗೆ ಮತ್ತು ಗಂಡಿಗೆ 21 ವರ್ಷಕ್ಕಿಂತ ಕಡಿಮೆಗೆ ಮಕ್ಕಳನ್ನ ಚಿಕ್ಕ ವಯಸ್ಸಿನ ಬಾಲ್ಯ ವಿವಾಹ ಮಾಡೋದ್ರಿಂದ ಅವರು ಸಾಮಾನ್ಯವಾಗಿ ದುಡಿಮೆ ಅಥವಾ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಯಾಕೆಂತಂದ್ರೆ ವಿವಾಹ ಆದ ನಂತರವಾಗಿ ಅವರು ಶಾಲೆಗೆ ಹೋಗ್ಬೇಕು, ಕಲಿಬೇಕು, ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು, ಉತ್ತಮವಾದಂತಹ ಸ್ಥಾನವನ್ನ ಅಥವಾ ಒಂದು ಉದ್ಯೋಗ ಅವಕಾಶ ಪಡಿಬೇಕು, ಆಸಕ್ತಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಅವರಿಗೆ ಆ ಒಂದು ಬಾಲ್ಯ ವಿವಾಹಕ್ಕೆ ತುತ್ತಾದಂತಹ ಒಂದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಬಾಲ್ಯ ವಿವಾಹಕ್ಕೆ ತುತ್ತಾದಂತಹ ಮಕ್ಕಳಿಗೆ ಬಾಲ್ಯ ವಿವಾಹಕ್ಕೆ ತುತ್ತಾದಾಗ ಅವರಿಗೆ ದುಡಿಯುವ ಕಡೆ ಹೆಚ್ಚಿನವಾದಂತಹ ಗಮನ ಬರುತ್ತೆ, ಆಸಕ್ತಿ ಬರುತ್ತೆ. ಅದರಿಂದ ಈ ಒಂದು ಬಾಲ್ಯ ವಿವಾಹ ಪದ್ಧತಿಗಳು ನಮ್ಮ ದೇಶದಲ್ಲಿ ಒಂದು ಹೆಚ್ಚಾಗ್ತಿರೋದ್ರಿಂದ ಬಾಲ್ಯ ವಿವಾಹ ಪದ್ಧತಿಗಳಿಂದಾಗಿ ಇಂತಹ ಒಂದು ಸಾಮಾಜಿಕ ಸಮಸ್ಯೆಯಿಂದಾಗಿ ಈ ಬಾಲಕಾರ್ಮಿಕ ಸಮಸ್ಯೆಯು ಸಹ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನಾವು ಬಾಲಕಾರ್ಮಿಕ ಸಮಸ್ಯೆನ ಹೋಗಲಾಡಿಸ್ಬೇಕು ಅಂದ್ರೆ ಮೊದಲು ನಾವೇನ್ ಮಾಡ್ಬೇಕು, ಬಾಲ್ಯ ವಿವಾಹಗಳನ್ನ ತಡೆಗಟ್ಟಬೇಕು. ನಮ್ಮ ಸುತ್ತಮುತ್ತಲ ಒಂದು ಸನ್ನಿವೇಶದಲ್ಲಿ, ಪರಿಸರದಲ್ಲಿ ಏನಾದ್ರೂ ಬಾಲ್ಯ ವಿವಾಹ ನಡೀತಿದೆ ಅಂತಂದ್ರೆ ಅಂತ ಬಾಲ್ಯ ವಿವಾಹಗಳನ್ನ ನಾವು ತಡೆಗಟ್ಟಿದ್ರೆ ಆಗ ನಾವು ಬಾಲಕಾರ್ಮಿಕ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. ಈ ಬಾಲಕಾರ್ಮಿಕ ಸಮಸ್ಯೆಗೆ ಮೊದಲೇ ಒಂದು ಕಾರಣ ಏನಪ್ಪಾ ಅಂದ್ರೆ ಈ ಬಾಲ್ಯ ವಿವಾಹ ಪದ್ಧತಿಗಳು. ನೆಕ್ಸ್ಟ್ ಎರಡನೇದಾಗಿ ಮಾಲೀಕರ ವರ್ಗದ ಒಂದು ಸ್ವಾರ್ಥ. ಈ ಮಾಲೀಕರು ಏನ್ ಮಾಡ್ತಾರೆ, ಅವರಿಗೆ ಲಾಭ ಗಳಿಸಬೇಕು, ನಾನು ಹೆಚ್ಚು ಹಣವನ್ನ ಗಳಿಸಬೇಕು ಅನ್ನೋದು ಮೂಲವಾದಂತಹ ಉದ್ದೇಶವಾಗಿರುತ್ತೆ. ಅದಕ್ಕೆ ಮಾಡ್ತಾರೆ, ಈ ಒಂದು ಮಕ್ಕಳಿಗೆ ಅವರಿಗೆ ಹಣ ಬೇಕಾಗಿರುತ್ತೆ, ಅದಕ್ಕೆ ಕೆಲಸಕ್ಕೆ ನಾವು ಸೇರಿಸ್ಕೊಂತೀವಿ, ಹೆಚ್ಚು ಕೂಲಿ ಕೊಡ್ತೀವಿ ಅಂತೇಳಿ ಪ್ರಾರಂಭದಲ್ಲಿ ಅವರಿಗೆ ಆಸೆಗಳನ್ನ ತೋರಿಸೋದು, ಹೆಚ್ಚು ಕೂಲಿಯನ್ನ ನೀಡೋದು ಪ್ರಾರಂಭದ ದಿನಗಳಲ್ಲಿ. ತದನಂತರದ ದಿನಗಳಲ್ಲಿ ಕೂಲಿಯನ್ನ ನೀಡೋದು. ಅವ್ರ ಉದ್ದೇಶ ಏನದು, ಬಲವಂತವಾಗಿ ಅವ್ರನ್ನ ದುಡಿಮೆಯನ್ನ ಮಾಡಿಸ್ಕೊಳ್ಳೋದು. ಈ ಸ್ವಾರ್ಥ ಅಥವಾ ಒಂದು ಲಾಭಕೋರತನ ಉದ್ದೇಶದಿಂದಾಗಿಯೂ ಸಹ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ದುಡಿಮೆಗೆ ಅಥವಾ ಕೆಲಸಕ್ಕೆ ಅವರು ಒಳಪಡ್ತಾ ಇದ್ದಾರೆ. ಮಾಲೀಕರ ವರ್ಗದ ಸ್ವಾರ್ಥ ಧೋರಣೆಯು ಸಹ ಇವತ್ತು ಬಾಲಕಾರ್ಮಿಕರಿಗೆ ಒಂದು ಸಮಸ್ಯೆ, ಬಾಲಕಾರ್ಮಿಕತೆಗೆ ಒಂದು ಕಾರಣ. ಇನ್ನ ಮೂರನೇದು ಕೃಷಿ ವ್ಯವಸ್ಥೆ. ನಮ್ಮ ದೇಶದ ಒಂದು ಕೃಷಿ ಒಂದು ಜೂಜಾಟ. ಭಾರತದ ಒಂದು ಕೃಷಿಯನ್ನ ಹವಾಮಾನದೊಂದಿಗೆ ಅಥವಾ ಒಂದು ವಾಯುಗುಣದೊಂದಿಗೆ ಆಗುವಂತಹ ಒಂದು ಜೂಜಾಟ ಅಂತ ಕರೀತೀವಿ. ಯಾಕೆಂತಂದ್ರೆ ಈ ಕೃಷಿಯಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ, ಕೆಲವು ಸಮಯದಲ್ಲಿ ಅತಿ ಹೆಚ್ಚಿನದಾಗಿ ಮಳೆ ಬರುತ್ತೆ. ಮಳೆಯೊಂದಿಗೆ ಆಡುವ ಜೂಜಾಟ ಅಂತ ಕರಿತೀವಿ ಭಾರತದ ಒಂದು ಕೃಷಿಯನ್ನು. ಕೆಲವು ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ, ಮಳೆ ಬಂದಾಗ ಪ್ರವಾಹ ಉಂಟಾಗುತ್ತೆ, ಬೆಳೆದಂತಹ ಬೆಳೆ ಏನಾಗುತ್ತೆ, ನಾಶ ಆಗುತ್ತೆ. ರೈತರಿಗೆ ಒಂದು ನಿರೀಕ್ಷಿತಷ್ಟು ಲಾಭನೂ ಸಿಗಲ್ಲ, ಅವರು ನಿರೀಕ್ಷಿತಷ್ಟು ಅವರು ಹಾಕಿದಂತಹ ಒಂದು ಬಂಡವಾಳವೂ ಸಹ ಅವ್ರ ಕೈಗೆ ಸಿಗಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಮಳೆಯೇ ಬರಲ್ಲ, ಬರಗಾಲ ಸೃಷ್ಟಿಯಾಗತ್ತೆ. ಬರಗಾಲದಿಂದಾಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅವರು ಬೆಳೆದಂತಹ ಬೆಳೆಯೂ ಸಹ ಏನಾಗುತ್ತೆ, ಸರಿಯಾದ ಅವ್ರು ಹಾಕಿದಂತಹ ಒಂದು ಬೆಲೆಗೆ ಅವ್ರು ಹಾಕಿದಂತಹ ಒಂದು ಬಂಡವಾಳವೂ ಸಹ ಅವ್ರಿಗೆ ವಾಪಸ್ ಸಿಗಲ್ಲ. ಒಂದ್ ವೇಳೆ ಬರಗಾಲ ಬಂದರೂ ಸಹ ಬೆಳೆಯನ್ನ ಬೆಳೆದರೂ ಸಹ ನಿರೀಕ್ಷಿತ ಒಂದು ಬೆಲೆ, ಉತ್ತಮವಾದಂತಹ ಒಂದು ಬೆಲೆಯೂ ಸಹ ಮಾರುಕಟ್ಟೆಯಲ್ಲಿ ಸಿಗಲ್ಲ. ಒಟ್ಟಾರೆಯಾಗಿ ಒಂದು ಕೃಷಿ ವ್ಯವಸ್ಥೆ ಒಂದು ಅವ್ಯವಸ್ಥೆಯಿಂದ ಕೂಡಿದಂತಹ ಒಂದು ಕೃಷಿ ಬಿಕ್ಕಟ್ಟಿನಿಂದಾಗಿ, ಕೃಷಿ ವ್ಯವಸ್ಥೆಯಿಂದಾಗಿಯೂ ಸಹ ಅವ್ರೇನಾಗ್ತಾರೆ, ಬಡವರಾಗ್ತಾರೆ. ಯಾವಾಗ ಅವರು ಬಡವರಾಗ್ತಾರೋ, ರೈತರು ಬಡವರಾಗ್ತಾರೋ, ಅವಾಗ ಏನ್ ಮಾಡ್ತಾರೆ, ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಜೀವನದ ನಿರ್ವಹಣೆಗಾಗಿ ನಮ್ಮಲ್ಲಿರುವಂತಹ ನಮ್ಮ ಕುಟುಂಬದ ಮಕ್ಕಳನ್ನ ಏನ್ ಮಾಡ್ತಾರೆ, ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೆಲಸಕ್ಕೆ ಮಾಡ್ತಾರೆ, ಮಕ್ಕಳನ್ನ ಕಳಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಮತ್ತೆ ಕೃಷಿ ವ್ಯವಸ್ಥೆ ಉತ್ತಮವಾದಂತಹ ವ್ಯವಸ್ಥೆ ಕೂಡಿದ್ರೆ, ಆ ಒಂದು ಬರಗಾಲ ಬರದೆ ಉತ್ತಮವಾದ ಮಳೆಯಾದಂತಹ ಸಂದರ್ಭದಲ್ಲಿ ಆಗ ಅವರು ಬೆಳೆದಂತ ಬೆಳೆ ಬಹಳ ಒಂದು ಚೆನ್ನಾಗಿ ಬೆಳೆ ಬಂದಿತ್ತು, ಅದಕ್ಕೆ ಮಾರುಕಟ್ಟೆಯಲ್ಲೂ ಸಹ ಉತ್ತಮ ಬೆಲೆ ಸಿಕ್ಕಿದ್ರೆ ಆಗ ರೈತರ ಒಂದು ಆದಾಯ ಹೆಚ್ಚಾಗುತ್ತೆ, ಅವರ ಜೀವನ ಮಟ್ಟವೂ ಸಹ ಹೆಚ್ಚಾಗುತ್ತೆ.
ನೆಕ್ಸ್ಟ್ ಈ ಬಾಲಕಾರ್ಮಿಕ ಸಮಸ್ಯೆಗೆ ಬಾಲಕಾರ್ಮಿಕರಿಗೆ ಒಂದು ಕಾರಣ ಅಂತಂದಾಗ ವಲಸೆ ಎನ್ನುವುದು ಸಹ ಒಂದು ಪ್ರಮುಖವಾದಂತಹ ಒಂದು ಕಾರಣ. ಈ ಒಂದು ವಲಸೆ ಶಾಶ್ವತವಾಗಿ ಒಂದು ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಶಾಶ್ವತವಾಗಿ ನೆಲೆಸಿ ತಮ್ಮ ಜೀವನೋಪಾಯಕ್ಕಾಗಿ ವಿವಿಧ ರೀತಿಯಾದಂತಹ ಒಂದು ವೃತ್ತಿಯನ್ನ ಮಾಡ್ಕೊಂಡಿದ್ರೆ ಆಗ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಒಂದು ಬಾಲಕಾರ್ಮಿಕ ಸಮಸ್ಯೆ ಸೃಷ್ಟಿಯಾಗಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋದಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿನ ಒಂದು ಭೌಗೋಳಿಕ ಇರ್ಬೋದು, ಅಲ್ಲಿ ಅವರಿಗೆ ಯಾವುದೇ ನಿರೀಕ್ಷಿತವಾದಂತಹ ಕೆಲಸ ಅಥವಾ ಒಂದು ಕೆಲವು ವೃತ್ತಿ ಅವರಿಗೆ ಸಿಗದೇ ಇದ್ದಾಗ ಹಾಗೆ ಮಾಡ್ತಾರೆ, ಅವರು ತಮ್ಮ ಮಕ್ಕಳನ್ನ ಕೆಲಸಕ್ಕೆ ಸೇರಿಸೋಕೆ ಅವರು ಉತ್ಸುಕರಾಗಿರ್ತಾರೆ, ಆಸಕ್ತಿಯನ್ನು ಹೊಂದಿರ್ತಾರೆ. ಅದರಿಂದ ಈ ಒಂದು ವಲಸೆಯೂ ಸಹ ಬಾಲಕಾರ್ಮಿಕತೆಗೆ ಒಂದು ಬಹಳ ಪ್ರಮುಖವಾದಂತಹ ಒಂದು ಸಮಸ್ಯೆ. ನೆಕ್ಸ್ಟ್ ಪೋಷಕರ ದುಶ್ಚಟ. ಇವತ್ತು ಬಾಲಕಾರ್ಮಿಕ ಸಮಸ್ಯೆ ನಮ್ಮ ದೇಶದಲ್ಲಿ ನಿರಂತರವಾಗಿ ಹೆಚ್ಚಳ ಆಗ್ತಿರೋದ್ರಿಂದ ಅಥವಾ ಒಂದು ಗಂಭೀರ ಸಮಸ್ಯೆ ಆಗಿದೆ ಅಂತಂದ್ರೆ ಇದಕ್ಕೆ ಮೂಲ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಪೋಷಕರು. ಯಾಕಂದ್ರೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರು ಉತ್ತಮ ಆಸಕ್ತಿಯನ್ನು ಹೊಂದಿದ್ದಾರೆ. ಹೆಚ್ಚು ಕೆಲವು ಪೋಷಕರು ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ. ನಮ್ಮ ಮಕ್ಕಳನ್ನ ಅವರು ಉತ್ತಮವಾದಂತಹ ಶಾಲೆಗೆ ನಾವು ದಾಖಲು ಮಾಡಬೇಕು, ಶಾಲೆಗೆ ನಾವು ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕೊಡಿಸ್ಬೇಕು, ಅವ್ರನ್ನ ಒಂದು ಇಂಜಿನಿಯರ್ ಮಾಡಬೇಕು ಅಂತನೋ, ಸೈಂಟಿಸ್ಟ್ ಮಾಡಬೇಕು ಅಂತನೋ, ಡಾಕ್ಟರ್ ಮಾಡಬೇಕು ಅಂತೇಳಿ ತಮ್ಮದೇ ಆದಂತಹ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ. ತಮ್ಮ ಕನಸಿನ ಲೋಕದಲ್ಲಿ ತಮ್ಮ ಮಕ್ಕಳನ್ನ ಅವರು ಬೆಳೆಸ್ತಾ ಇರ್ತಾರೆ. ಮಕ್ಕಳನ್ನ ಇದೇ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು. ಆದ್ರೆ ಕೆಲವರು ಪೋಷಕರಲ್ಲಿ ಅವರಿಗೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಒಂದು ಭವಿಷ್ಯಕ್ಕಿಂತ ಕೆಲವೊಂದು ದುಶ್ಚಟಗಳಿಗೆ ಪೋಷಕರು ಇವತ್ತು ಬಲಿಯಾಗ್ತಾರೆ. ಆ ಪೋಷಕರ ದುಶ್ಚಟಗಳಿಂದಾಗಿ, ಪೋಷಕರಲ್ಲಿ ಕೆಲವು ದುಶ್ಚಟಕ್ಕೆ ಬಲಿಯಾಗೋದ್ರಿಂದ ದುಶ್ಚಟಗಳಿಂದಾಗಿ ಅವ್ರೇನ್ ಮಾಡ್ತಿದ್ರೆ, ಮಕ್ಕಳೇ ತಮ್ಮ ಒಂದು ಜವಾಬ್ದಾರಿ, ಒಂದು ಕುಟುಂಬದ ಜವಾಬ್ದಾರಿಯನ್ನ, ಕುಟುಂಬದ ಒಂದು ಹೊಣೆಗಾರಿಕೆಯನ್ನು ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಮಾಡ್ತಾರೆ, ಅವರು ಶಾಲೆಗೆ ಹೋಗೋದನ್ನ ಬಿಟ್ಟು ಕೆಲವೊಂದು ಕೆಲಸದಲ್ಲಿ ದುಡಿಮೆಗೆ ಅವರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಮನೆಯಲ್ಲಿನ ಒಂದು ಕೌಟುಂಬಿಕ ಜವಾಬ್ದಾರಿ ಇದೆ, ಮನೆಯಲ್ಲಿ ಜೀವನೋಪಾಯ ಮಾಡಬೇಕು, ಕೆಲವು ಆಹಾರ ಧಾನ್ಯಗಳನ್ನ ತರಬೇಕಾಗತ್ತೆ ಅಂತ ಒಂದು ಜವಾಬ್ದಾರಿ ಇರ್ಬೇಕಾದ್ರೆ ಆಗ ಅವ್ರೇನ್ ಮಾಡ್ತಾರೆ, ಶಾಲೆಗೆ ಹೋದ್ರೆ ಏನ್ ಸಿಗುತ್ತೆ, ನಾನು ಕೆಲ್ಸಕ್ಕೆ ಹೋದ್ರೆ ನನಗೆ ದಿನಕ್ಕೆ ಇಷ್ಟು ಕೂಲಿ ಸಿಗುತ್ತೆ, 300-500 ದಿನಕ್ಕೆ ಇಷ್ಟು ಕೂಲಿ ಸಿಗುತ್ತೆ. ಆ ಕೂಲಿ ಹಣದಿಂದ ನಾನು ಕುಟುಂಬ ನಿರ್ವಹಣೆ ಮಾಡಬಹುದು, ನಾನು ಆಹಾರ ಧಾನ್ಯಗಳನ್ನು ತರಬಹುದು. ಇಂತಹ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೆಯುತ್ತೆ. ಮಕ್ಕಳು ಆಗ ಇಂಥ ಒಂದು ಮನೋಭಾವನೆ ಬೆಳೆದಾಗ ಅವರೇನ್ ಮಾಡ್ತಾರೆ, ಶಾಲೆಗೆ ಹೋಗೋದನ್ನ ಬಿಡ್ತಾರೆ. ಈ ಒಂದು ಪೋಷಕರು ಆ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮವಾದಂತಹ ಒಂದು ಆಸೆ ಕನಸನ್ನು ಕಟ್ಕೊಂಡು, ಉತ್ತಮ ಕನಸನ್ನ ಕಟ್ಕೊಂಡು ಅದರಂತೆ ನಾನು ದುಡಿತೀನಿ, ನೀವು ಈ ಒಂದು ವಯಸ್ಸಿನಲ್ಲಿ ನೀವು ಏನ್ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಲ್ಲ, ಈ ಒಂದು ವಯಸ್ಸಿನಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು. ನಾನು ದುಡಿಯುವ ವಯಸ್ಸು, ನಾನು ದುಡಿತೀನಿ, ನಾನು ಮನೆ ತಂದಾಕ್ತೀನಿ, ನೀವು ವಿದ್ಯಾಭ್ಯಾಸ, ಉತ್ತಮ ವಿದ್ಯಾಭ್ಯಾಸ ಪಡ್ಕೊಳ್ರಿ. ನಿಮ್ಮ ಗುರಿ ಏನಿರಬೇಕು, ಇಂಜಿನಿಯರಿಂಗ್ ಆಗ್ಬೇಕು, ನಿಮ್ಮ ಗುರಿ ಡಾಕ್ಟರ್ ಆಗ್ಬೇಕು, ನಿಮ್ಮ ಗುರಿ ಟೀಚರ್ ಆಗ್ಬೇಕು. ಈ ರೀತಿಯಾದಂತಹ ಒಂದು ಗುರಿಗಳನ್ನ, ಉದ್ದೇಶದ ಕಡೆಗೆ ನೀವು ಹೋಗ್ಬೇಕು ಹೊರತು ಕೆಲಸವನ್ನು ಮಾಡಬೇಡ್ರಿ ಅಂತೇಳಿ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಿದಾಗ ಆಗ ಏನಾಗುತ್ತೆ, ಈ ಬಾಲಕಾರ್ಮಿಕ ಸಮಸ್ಯೆ ಸೃಷ್ಟಿಯಾಗಲ್ಲ. ಈ ಪೋಷಕರ ದುಶ್ಚಟಕ್ಕೆ ಯಾವಾಗ ಬಲಿಯಾಗ್ತಾರೋ ಆಗ ಈ ಸಮಸ್ಯೆ ಏನಾಗುತ್ತೆ, ಈ ನಮ್ಮ ದೇಶದಲ್ಲಿ ಹೆಚ್ಚಳ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಮಕ್ಕಳ ಹಕ್ಕುಗಳನ್ನ ಗೌರವಿಸಲು ಮತ್ತು ರಕ್ಷಣೆ ಮಾಡಲು ಪೂರಕವಾದ ಸಾಮಾಜಿಕ ಪರಿಸರ ಇಲ್ಲದೆ ಇರುವುದು. ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಉತ್ತಮವಾದಂತಹ ಹಕ್ಕುಗಳನ್ನ ನೀಡಿದ್ವಿ. ಮಕ್ಕಳ ಹಕ್ಕುಗಳನ್ನ ಅಂತ ಮಕ್ಕಳ ಹಕ್ಕುಗಳನ್ನ ಗೌರವಿಸ್ಬೇಕು ಮತ್ತು ಅವನ್ನ ರಕ್ಷಣೆ ಮಾಡ್ಬೇಕು. ನಾವು ಮಕ್ಕಳ ಹಕ್ಕುಗಳನ್ನ, ಆ ಹಕ್ಕುಗಳನ್ನ ಗೌರವಿಸದೆ ರಕ್ಷಣೆ ಮಾಡಕ್ಕೆ ನಿಮಗೆ ಪೂರಕವಾದ ಸಾಮಾಜಿಕ ಪರಿಸರನೇ ಇಲ್ಲ ಅಂತಂದ್ರೆ ಆಗೇನಾಗುತ್ತೆ, ಮಕ್ಕಳಿಗೆ ಕೆಲವೊಂದು ಒತ್ತಡಕ್ಕೆ ಅವರು ಒಳಗಾಗಬೇಕಾಗುತ್ತೆ. ಅದರಿಂದವಾಗಿ ಆಗ ದುಡಿಲೇಬೇಕಾದಂತಹ, ಕೆಲಸ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದರಿಂದ ಈ ಒಂದು ಮಕ್ಕಳ ಹಕ್ಕುಗಳನ್ನು ಗೌರವಿಸಲು ಮತ್ತು ರಕ್ಷಣೆ ಮಾಡಲು ಪೂರಕವಾದ ಸಾಮಾಜಿಕ ಪರಿಸರ ಇಲ್ಲದೆ ಇರುವುದು ಸಹ ಬಾಲಕಾರ್ಮಿಕತೆಗೆ ಒಂದು ಕಾರಣ. ನೆಕ್ಸ್ಟ್ 7ನೇದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದೇ ಇರುವುದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿದ್ವಿ. ನಮ್ಮ ಒಂದು ಮೂಲಭೂತ ಕರ್ತವ್ಯಗಳು ನೀವು 9ನೇ ತರಗತಿಯಲ್ಲೇ ಈ ಸಂವಿಧಾನ ಪಾಠದಲ್ಲೇ ಬರುತ್ತೆ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ನಾವು ಕಡ್ಡಾಯವಾಗಿ ನಿರ್ವಹಿಸಲೇಬೇಕಾದಂತ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು. ಆ ಮೂಲಭೂತ ಕರ್ತವ್ಯಗಳಲ್ಲಿ ಕೊನೆಯ ಕರ್ತವ್ಯ ಏನ್ ಹೇಳುತ್ತೆ, ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಪ್ರತಿಯೊಬ್ಬರು ಸಹ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ
ಸಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು, ಕಡ್ಡಾಯ ಶಿಕ್ಷಣವನ್ನ ಪಡೆದುಕೊಳ್ಬೇಕು ಅಂತ. ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದೇ ಇರುವುದು ಸಹ ಇದು ಒಂದು ಸಮಸ್ಯೆ ಆಗಿದೆ. ಹೇಗೆ ಅಂತಂದ್ರೆ, ಈಗ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಈ 13ನೇ ವಯಸ್ಸಿನಲ್ಲಿ ಸಂದರ್ಭದಲ್ಲಿ ಅಥವಾ 12ನೇ ವಯಸ್ಸಿನಲ್ಲಿ ಅವನು ಶಾಲೆಯನ್ನು ಬಿಟ್ಟ ಅಂತಂದ್ರೆ, ಶಾಲೆಯಿಂದ ಹೊರಗುಳಿದ ಅಂತಂದ್ರೆ ಆ ವಿದ್ಯಾರ್ಥಿಯನ್ನ ನಾವೇನ್ ಮಾಡಬೇಕು, ಸಂಪರ್ಕಿಸಬೇಕು, ಅವರ ಪೋಷಕರನ್ನ ಮನವೊಲಿಸಬೇಕು. ಆಗ ಅವ್ರನ್ನ ಹೇಗಾದ್ರೂ ಮಾಡಿ ಆ ವಿದ್ಯಾರ್ಥಿ ಶಾಲೆಗೆ ಮತ್ತೆ ಬಂದು ಶಾಲೆಗೆ ದಾಖಲಾಗಬೇಕು, ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವಂತೆ ಅವರನ್ನ ನಾವು ಮನವೊಲಿಸಿದ್ರೆ ಆಗ ಏನಾಗುತ್ತೆ, ಅವನು ಕೆಲಸದ ಕಡೆನ ಒಂದು ಗಮನವನ್ನು ಬಿಟ್ಟು ಶಾಲೆಯ ಕಡೆಗೆ ಬರ್ತಾನೆ. ಆಗ ಏನಾಗುತ್ತೆ, ಈ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನಾಗುತ್ತೆ, ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುತ್ತೆ, ಈ ಬಾಲಕಾರ್ಮಿಕ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾವಾಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದೇ ಇರೋಲ್ಲ, ಅಲ್ಲಿ ನಿರಾಸಕ್ತಿ ಯಾವಾಗ ಬರುತ್ತೋ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಆಗ ಏನಾಗುತ್ತೆ, ಈ ಸಮಸ್ಯೆ ಸೃಷ್ಟಿ ಆಗ್ತಾನೆ ಹೋಗುತ್ತೆ. 6ರಿಂದ ಒಬ್ಬ ವಿದ್ಯಾರ್ಥಿ ಬಿಟ್ಟ, 8ನೇ ಒಂದು ವಯಸ್ಸಿನಲ್ಲಿ ಒಬ್ಬ ಬಿಟ್ಟ, ಹೀಗೆ 14 ವರ್ಷದಿಂದ ಒಳಗಿನ ಮಕ್ಕಳು ಶಾಲೆಯಿಂದ ಹೊರಗುಳಿತಾ ಹೋದಂತೆ ಅವ್ರಿಗೆ ಏನಾಗುತ್ತೆ, ಶಾಲೆಯಿಂದ ಹೊರಗುಳಿದ್ರೆ ಆಗ ಅವ್ರಿಗೆ ಬೇರೆ ಬೇರೆ ಕೆಲಸಕ್ಕೆ, ಬೇರೆ ಬೇರೆ ದುಡಿಮೆಗೆ ಹೋಗ್ಬೇಕು, ನಾನು ಹಣ ಸಂಪಾದಿಸ್ಬೇಕು ಎಂಬ ಒಂದು ಮನೋಭಾವನೆ ಹೆಚ್ಚೆಚ್ಚಾಗಿ ಬೆಳೆಯುತ್ತೆ. ಒಬ್ಬ ಮಗುವನ್ನ ನೋಡುವಂತ ಇನ್ನೊಬ್ಬ ಮಗು ಏನ್ ಮಾಡ್ತಾನೆ, ನಾನು ಶಾಲೆಗೆ ಹೋದ್ರೆ ಏನ್ ಸಿಗುತ್ತೆ, ನಾನು ಕೆಲಸಕ್ಕೆ ಹೋದ್ರೆ ಕೂಲಿ ಸಿಗುತ್ತೆ, ದಿನಕ್ಕೆ 300 ಅಥವಾ 500 ರೂಪಾಯಿ ಕೂಲಿ ಸಿಗುತ್ತೆ ಅಂತೇಳಿ ಅವರು ಶಾಲೆಯಿಂದ ಹೊರಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಕೆಲಸದಲ್ಲಿ ದುಡಿಮೆಗೆ ಅವರು ಸೇರ್ಕೊಳ್ತಾರೆ. ಅದರಿಂದ ಇದನ್ನ ನಾವು ನಿವಾರಣೆ ಮಾಡಬೇಕು ಅಂತಂದ್ರೆ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಇದನ್ನ ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನಗೊಳಿಸಬೇಕಾಗತ್ತೆ. ಏನು ಸಾಮಾನ್ಯವಾಗಿ 10ನೇ ತರಗತಿವರೆಗೆ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿ ದೊರಕಬೇಕು. ಆ ಮಕ್ಕಳ ದುಡಿಮೆಯನ್ನ ಹೆಚ್ಚಿಸಿದೆ, ಕುಟುಂಬದ ಆರ್ಥಿಕ ಸ್ಥಿತಿ ಇರ್ಬೋದು, ಕನಿಷ್ಠ ಕೂಲಿ, ಈ ಒಂದು ಭೂ ಸುಧಾರಣೆ ಕಾಯ್ದೆಯ ಅನುಷ್ಠಾನದ ಕೊರತೆಗಳು, ಇವು ಸಹ ಬಾಲಕಾರ್ಮಿಕತೆಗೆ ಒಂದು ಪ್ರಮುಖವಾದಂತಹ ಕಾರಣಗಳು. ಇದರಲ್ಲಿ ನೆಕ್ಸ್ಟ್ ನಾವು ಬಡತನ ಅಂತೀವಿ. ಏನು ಈ ಬಡತನವು ಸಹ ಈ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣ. ಈ ಒಂದು ಅತ್ಯಂತ ತಮ್ಮ ಒಂದು ಜೀವನ ಮಟ್ಟವನ್ನು ಸಹ ನಿರ್ವಹಿಸಲಾಗದಂತಹ ಸ್ಥಿತಿ, ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲಾಗದಂತಹ ಒಂದು ಸ್ಥಿತಿ ಏನಿದೆಯೋ ಅಂತ ಒಂದು ಬಡತನ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಆ ಒಂದು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂತಹ ಪೋಷಕರು ಅಥವಾ ಒಂದು ತಂದೆ ಒಂದು ದುಶ್ಚಟಕ್ಕೆ ಬಲಿಯಾದಂತಹ ಸಂದರ್ಭದಲ್ಲಿ ಆಗ ಮಕ್ಕಳೇ ಏನ್ ಮಾಡ್ತಾರೆ, ಅವರ ಕೆಲಸಕ್ಕೆ ದುಡಿಮೆಗೆ ಹೋಗ್ಬೇಕೆಂಬ ಆಸಕ್ತಿಯನ್ನ ಬೆಳೆಸ್ಕೊಂತಾರೆ. ಈ ಬಡತನವು ಸಹ ಈ ಒಂದು ಬಾಲಕಾರ್ಮಿಕತನಿಗೆ ಪ್ರಮುಖವಾದಂತಹ ಒಂದು ಅಂಶ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಬಾಲಕಾರ್ಮಿಕರು ಈ ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕವಾದಂತಹ ಒಂದು ಸಮಸ್ಯೆ. ಆದ್ರೆ ಈ ಬಾಲಕಾರ್ಮಿಕತೆಗೆ ಏನ್ ಕಾರಣ ಅಂತಂದ್ರೆ, ಮೊದಲನೇದಾಗಿ ಬಾಲ್ಯ ವಿವಾಹ, ಮಾಲೀಕರ ವರ್ಗದ ಸ್ವಾರ್ಥ, ಕೃಷಿ ಬಿಕ್ಕಟ್ಟು, ಒಂದು ಸಾಮಾಜಿಕವಾದಂತಹ ಒಂದು ಕೃಷಿ ಸಮಾಜದ ಒಂದು ಬಿಕ್ಕಟ್ಟು, ವಲಸೆ, ಪೋಷಕರ ದುಶ್ಚಟಗಳು, ಮಕ್ಕಳ ಹಕ್ಕುಗಳನ್ನ ಗೌರವಿಸಲು ಮತ್ತು ಅವನ್ನ ರಕ್ಷಣೆ ಮಾಡಲು ಪೂರಕವಾದಂತಹ ಒಂದು ಸಾಮಾಜಿಕ ಪರಿಸರ ಇಲ್ಲದೆ ಇರುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದೇ ಇರುವುದು, ಬಡತನ, ಭೂ ಸುಧಾರಣಾ ಕಾಯ್ದೆಯ ಒಂದು ಕೊರತೆ, ಭೂ ಸುಧಾರಣಾ ಕಾಯ್ದೆಯ ಅನುಷ್ಠಾನದ ಕೊರತೆ, ಆರ್ಥಿಕ ಸ್ಥಿತಿ, ಕನಿಷ್ಠ ಕೂಲಿ, ಇವೆಲ್ಲವೂ ಸಹ ಬಾಲಕಾರ್ಮಿಕತೆಗೆ ಕಾರಣಗಳು. ಹಾಗಾದ್ರೆ ಈ ಬಾಲಕಾರ್ಮಿಕತೆಯ ಒಂದು ಸಾಮಾಜಿಕವಾದಂತಹ ಒಂದು ಸಮಸ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಬಾಲಕಾರ್ಮಿಕತೆ ಸಮಸ್ಯೆಯಿಂದ, ಈ ಸಾಮಾಜಿಕ ಸಮಸ್ಯೆಯಿಂದ, ಬಾಲಕಾರ್ಮಿಕತೆಯಿಂದ ಉಂಟಾಗುವ ದುಷ್ಪರಿಣಾಮಗಳೇನು, ಯಾವ್ಯಾವ ದುಷ್ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನ ನಾವೀಗ ನೆಕ್ಸ್ಟ್ ಈಗ ಬಾಲಕಾರ್ಮಿಕರು ಅಥವಾ ಮಕ್ಕಳ ದುಡಿಮೆಗೆ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ನೆಕ್ಸ್ಟ್ ಈಗ ಬಾಲಕಾರ್ಮಿಕತೆಯ ದುಷ್ಪರಿಣಾಮಗಳು, ಆ ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗುವಂತ ದುಷ್ಪರಿಣಾಮಗಳು, ಮಕ್ಕಳ ದುಡಿಮೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ಯಾವ್ಯಾವ ದುಷ್ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಫಸ್ಟ್ ನಂಬರ್ 1, ಮೊದಲನೇ ದುಷ್ಪರಿಣಾಮ, ಬಾಲಕಾರ್ಮಿಕತೆಯು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮವನ್ನ ಉಂಟು ಮಾಡುತ್ತೆ. ಅಂದ್ರೆ ಈ ಒಂದು ಬಾಲಕಾರ್ಮಿಕ ಸಮಸ್ಯೆಯಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮೇಲೆ, ಯಾಕೆಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು 14 ವರ್ಷಕ್ಕಿಂತ ಒಳಗಿನ ಮಕ್ಕಳೇ ಅವರು ಬಾಲಕಾರ್ಮಿಕರಾಗಿರೋದ್ರಿಂದ
18 ವರ್ಷದೊಳಗಿನ ಮಕ್ಕಳು ಸಹ ಬಾಲಕಾರ್ಮಿಕರಾಗೋದ್ರಿಂದ ಆಗೇನಾಗುತ್ತೆ, ಅಂತಹ ಒಂದು ವಯಸ್ಸಿನಲ್ಲೇ ಅವರು ಕೆಲವೊಂದು ಅಪಾಯಕರ ಕ್ಷೇತ್ರದಲ್ಲಿ ಅಪಾಯಕರ ದುಡಿಮೆನ ಮಾಡೋದ್ರಿಂದ ದೈಹಿಕವಾಗಿ ಈಗ ಆ ಒಂದು ವಯಸ್ಸಿಗೆ ಅಷ್ಟು ಸಾಮರ್ಥ್ಯ ಅವ್ರಿಗಿರಲ್ಲ, ಆ ಒಂದು ಕೆಲಸವನ್ನು ಮಾಡುವಂತ ಸಾಮರ್ಥ್ಯ ಅವರಿಗಿರಲ್ಲ. ಅದರಿಂದ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಸಹ ಕೆಲವೊಂದು ಮಾನಸಿಕ ಒತ್ತಡಕ್ಕೂ ಸಹ ಅವ್ರು ಒಳಗಾಗಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಬಾಲಕಾರ್ಮಿಕದ ಸಮಸ್ಯೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮೇಲೆ ಒಂದು ಗಂಭೀರವಾದಂತಹ ಪರಿಣಾಮವನ್ನಿದು ಉಂಟು ಮಾಡುತ್ತೆ. ಇದರಿಂದ ಈ ಒಂದು ದುಡಿಮೆಯಿಂದಾಗಿ ದುಡಿಯುವ ಮಕ್ಕಳು ಯುವಕರಾದಾಗ ಅನೇಕವಾದಂತಹ ಮಕ್ಕಳು ದುಡಿಮೆಗೆ ಸೇರ್ಕೊಂಡಂತ ನಂತರ ಸೇರಿ ಕೆಲಸವನ್ನ ಮಾಡಿ ನಂತರ ಯುವಕರಾದಂತಹ ಸಂದರ್ಭದಲ್ಲಿ ಆಗ ಅವರಿಗೆ ಒಂದು 25-30 ವರ್ಷದ ಸಂದರ್ಭದಲ್ಲಿ 30ನೇ ವಯಸ್ಸಿನಲ್ಲಿ ಆಗ ಅವರಿಗೆ ಏನಾಗುತ್ತೆ, ಕೆಲವೊಂದು ಕಾಯಿಲೆಗಳು, ದೈಹಿಕ ಮತ್ತು ಮಾನಸಿಕ ಕಾಯಿಲೆಗೆ ಅವರು ಒಳಗಾಗಬೇಕಾಗುತ್ತೆ. ನೆಕ್ಸ್ಟ್ ಇದು ಒಂದು ಮೊದಲನೇ ದುಷ್ಪರಿಣಾಮ. ಎರಡನೇದು, ಚಿಕ್ಕ ವಯಸ್ಸಿನಲ್ಲಿಯೇ ದುಡಿಮೆಯಲ್ಲಿ ಭಾಗವಹಿಸುವುದರಿಂದ ಕಲಿಕೆಯ ವಯಸ್ಸಿನಲ್ಲೇ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರಸ್ಥರಾಗ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ದುಡಿಮೆಗೆ ಅವರು ಸೇರ್ಕೊಳ್ಳೋದ್ರಿಂದ ಹಾಗೇನಾಗುತ್ತೆ, ಕಲಿಯುವಂತ ವಯಸ್ಸಿನಲ್ಲಿ ಅವ್ರ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರಸ್ಥರಾಗ್ತಾರೆ. ಇದು ಅವರ ಹಕ್ಕುಗಳನ್ನ ಮತ್ತು ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತೆ. ಶಿಕ್ಷಣ ಪಡೆದುಕೊಳ್ಳುವುದು ಸಹ ಅವರ ಒಂದು ಪ್ರಮುಖವಾದಂತಹ ಒಂದು ಹಕ್ಕು. ಅವ್ರ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರಸ್ಥರಾದ್ರೆ ಆ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕೆ ಬೆಲೆನೇ ಇಲ್ಲ. ನೆಕ್ಸ್ಟ್ ಮೂರನೇದು, ಮಕ್ಕಳ ದುಡಿಮೆಯು ಕುಟುಂಬಗಳ ಸಾಮಾಜಿಕ ಚಲನೆ, ಆರ್ಥಿಕ ಚಲನೆ ಕುಸಿಯುವಂತೆ ಮಾಡುತ್ತೆ. ಅಂದ್ರೆ ಮಕ್ಕಳು ದುಡಿಮೆ ಮಾಡೋದ್ರಿಂದ ಅವರ ಸಾಮಾಜಿಕ ಮತ್ತು ಆರ್ಥಿಕ ಚಲನೆ ಕುಸಿಯುವಂತೆ ಮಾಡುತ್ತೆ. ಅಂತಹ ಕುಟುಂಬಗಳಲ್ಲಿ ಮಕ್ಕಳು ಮತ್ತೆ ಮತ್ತೆ ದುಡಿಮೆಗೆ, ದೌರ್ಜನ್ಯಕ್ಕೆ, ಶೋಷಣೆಗೆ ಅವರು ಒಳಗಾಗ್ತಾನೇ ಇರ್ತಾರೆ. ಇಂತಹ ಬಿಕ್ಕಟ್ಟುಗಳು ದುಡಿಮೆಗೆ ಅವರು ಸೇರ್ಕೊಂಡಂತ ಸಂದರ್ಭದಲ್ಲಿ ಅನೇಕ ದೌರ್ಜನ್ಯಕ್ಕೆ ಒಳಗಾಗಬೇಕಾಗುತ್ತೆ, ಶೋಷಣೆಗೆ ಒಳಗಾಗಬೇಕಾಗುತ್ತೆ. ಇದರಿಂದ ಬಾಲ್ಯ ವಿವಾಹ, ಮಕ್ಕಳ ಮಾರಾಟ, ಸಾಗಾಣಿಕೆ, ಸಮಾಜ ವಿರೋಧಿ ಚಟುವಟಿಕೆಗೆ ಅವಕಾಶ ಮಾಡಿಕೊಡುತ್ತವೆ. ಇದರ ಪರಿಣಾಮವಾಗಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ, ಅದರಲ್ಲಿ ಹೆಣ್ಣು ಮಕ್ಕಳು ದೌರ್ಜನ್ಯ, ಹಿಂಸೆ, ಲೈಂಗಿಕ ಶೋಷಣೆ ಬಲಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಪುಟ್ಟ ವಯಸ್ಸಿನಲ್ಲೇ ವಿವಿಧ ಕಾಯಿಲೆಗೆ ತುತ್ತಾಗಿ ಅಂಗವಿಕಲರಾಗುವಂತಹ ಸಾಧ್ಯತೆಗಳು ಸಹ ಇದರಿಂದ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಮಕ್ಕಳ ದುಡಿಮೆಯು ಕುಟುಂಬಗಳ ಸಾಮಾಜಿಕ ಮತ್ತು ಆರ್ಥಿಕ ಚಲನೆ ಇದನ್ನ ಕುಸಿಯುವಂತೆ ಮಾಡುತ್ತೆ. ಅಂದ್ರೆ ಅನೇಕವಾದಂತ ರೀತಿಯಂತ ದುಷ್ಪರಿಣಾಮಗಳು ಸಹ ಆ ಕುಟುಂಬಗಳ ಮೇಲೆ ಆಗತ್ತೆ ಮಕ್ಕಳು ದುಡಿಮೆಗೆ ಹೋಗೋದ್ರಿಂದ. ಈ ಒಂದು ಬಾಲ್ಯ ವಿವಾಹ ಸಮಸ್ಯೆ ಇರ್ಬೋದು, ಮಕ್ಕಳ ಮಾರಾಟ, ಅನಂತರವಾಗಿ ಸಮಾಜ ವಿರೋಧಿ ಚಟುವಟಿಕೆಗೆ ಇದರ ಮೂಲಕವಾಗಿ ಅವಕಾಶ ಮಾಡಿಕೊಡುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈ ಬಾಲಕಾರ್ಮಿಕತೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಅಂತಂದ್ರೆ ಬಹಳ ಪ್ರಮುಖವಾದಂತಹ ಒಂದು ದುಷ್ಪರಿಣಾಮ ಅಂತಂದ್ರೆ ಅನಕ್ಷರಸ್ಥರಾಗ್ತಾರೆ. ಅನಕ್ಷರಸ್ಥರು ಯಾರು ಅನಕ್ಷರಸ್ಥರಾಗ್ತಾರೆ ಅಂತಂದ್ರೆ, ದುಡಿಯುವ ವಯಸ್ಸಿನಲ್ಲೇ ಮಕ್ಕಳು ಕೆಲಸಕ್ಕೆ ಹೋಗೋದ್ರಿಂದ, ದುಡಿಮೆಗೆ ಹೋಗೋದ್ರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಶಿಕ್ಷಣದಿಂದ ವಂಚಿತರಾಗಿ ಅವರು ಅನಕ್ಷರಸ್ಥರಾಗ್ತಾರೆ. ಅನಕ್ಷರಸ್ಥರಾದಾಗ ಅವರ ಒಂದು ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಏನಾಗುತ್ತೆ, ಸಂಪೂರ್ಣವಾಗಿ ಸ್ವಾತಂತ್ರ್ಯಕ್ಕೆ, ಅವರ ಹಕ್ಕುಗಳಿಗೆ ಬೆಲೆಯೇ ಇರೋದಿಲ್ಲ. ಈ ಒಂದು ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗುವಂತಹ ದುಷ್ಪರಿಣಾಮ ಅಂದ್ರೆ ಅನಕ್ಷರಸ್ಥರು. ಈ ಅನಕ್ಷರಸ್ಥರ ಪ್ರಮಾಣವೂ ಸಹ ಏನಾಗುತ್ತೆ, ಅವಾಗ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ. ಎರಡನೇದಾಗಿ ಅವರ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಉಂಟು ಮಾಡುತ್ತೆ. ಯಾಕಂದ್ರೆ ಅವರ ಒಂದು ವಯಸ್ಸಿನಲ್ಲಿ, ಕಡಿಮೆ ವಯಸ್ಸಿನಲ್ಲಿ ದುಡಿಮೆಗೆ ಕೆಲಸಕ್ಕೆ ಹೋಗೋದ್ರಿಂದ ಆ ವಯಸ್ಸಿಗೆ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟು ಕೆಲಸವನ್ನು ಮಾಡಬೇಕು. ಆ ಸಾಮರ್ಥ್ಯವನ್ನೇ ಮೀರಿ ಅವರ ಕೆಲಸವನ್ನ ಮಾಡೋದ್ರಿಂದ, ಅವ್ರ ಸಾಮರ್ಥ್ಯಕ್ಕೆ ಮೀರಿ ಕೆಲಸವನ್ನ ಮಾಡೋದ್ರಿಂದ ದೈಹಿಕವಾಗಿಯೂ ಸಹ ಅನೇಕವಾದಂತಹ ನ್ಯೂನತೆಗಳಿಗೆ, ಸಮಸ್ಯೆಗೆ ಅವ್ರಿಗೆ ತುತ್ತಾಗಬೇಕಾಗತ್ತೆ. ಅವರು ಯುವಕರಾದಂಥ ಸಂದರ್ಭದಲ್ಲಿ, ಈಗ ಚಿಕ್ಕ ವಯಸ್ಸಿನಲ್ಲೇ ದುಡಿಮೆ ಮಾಡಿ ಕೆಲಸ ಮಾಡಿ ನಂತರದ ದಿನಗಳಲ್ಲಿ ಅವರು ಯುವಕರಾದಾಗ 25-30 ವರ್ಷ ಆದಂಥ ಸಂದರ್ಭದಲ್ಲಿ 30ನೇ ವಯಸ್ಸಿನಲ್ಲಿ ಆಗ ಅವರಿಗೆ ಕೆಲವು ದೈಹಿಕವಾದಂತಹ ಮಾನಸಿಕ ಕಾಯಿಲೆಗೆ ಅವರು ತುತ್ತಾಗಬೇಕಾಗತ್ತೆ. ಇದು ಸಹ ಒಂದು ಬಹಳ ಗಂಭೀರವಾದಂತಹ ಒಂದು ದುಷ್ಪರಿಣಾಮ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಇದು ಉಂಟು ಮಾಡುತ್ತೆ. ಇನ್ನು ಮೂರನೇದು, ಈ ಬಾಲಕಾರ್ಮಿಕ ಸಮಸ್ಯೆಯಿಂದಾಗಿ ಕುಟುಂಬಗಳ ಸಾಮಾಜಿಕ ಮತ್ತು ಆರ್ಥಿಕ ಚಲನೆ ಕುಸಿಯುವಂತಾಗುತ್ತೆ. ಇದರಿಂದಾಗಿ ಕೆಲವೊಂದು ಬಾಲ್ಯ ವಿವಾಹ ಇರ್ಬೋದು, ಮಕ್ಕಳ ಸಾಗಾಣಿಕೆ, ಆನಂತರ ಈ ಒಂದು ಮಕ್ಕಳ ಮಾರಾಟ, ಇಂಥ ಗಂಭೀರವಾದಂತಹ ಒಂದು
ಒಂದು ಪರಿಣಾಮ ಅಥವಾ ಗಂಭೀರವಾದಂತಹ ಒಂದು ಸಮಾಜ ವಿರೋಧಿ ಚಟುವಟಿಕೆಗೆ ಅವಕಾಶ ಮಾಡಿಕೊಡುತ್ತೆ. ಯಾವ್ದ್ರಿಂದ? ಮಕ್ಕಳ ಒಂದು ದುಡಿಮೆ ಅಥವಾ ಬಾಲಕಾರ್ಮಿಕ ಸಮಸ್ಯೆಯಿಂದ. ಈ ಮಕ್ಕಳ ಒಂದು ಬಾಲಕಾರ್ಮಿಕ ಸಮಸ್ಯೆ, ಮಕ್ಕಳ ದುಡಿಮೆಯೂ ಸಹ ನಮ್ಮ ದೇಶದ ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕ ಸಮಸ್ಯೆ. ಏನೇ ಆದರೂ ಸಹ ಯಾವ ವಯಸ್ಸಿನಲ್ಲಿ ಯಾವ ಮಕ್ಕಳು ಅವರಿಗೆ ಅವರದೇ ಆದಂತಹ ಒಂದು ಸ್ವಾತಂತ್ರ್ಯ ಇರುತ್ತೆ, ಅವರದೇ ಆದಂತಹ ಹಕ್ಕುಗಳಿರ್ತವೆ, ಅಂತ ಹಕ್ಕುಗಳನ್ನು ಅನುಭವಿಸ್ಕೊಂತ ಅವರ ಸ್ವಾತಂತ್ರ್ಯದಿಂದಾಗಿ ಅವ್ರು ಆಟ ಆಡುತ್ತಾ ಒಂದು ಓದುವಂತಹ ವಯಸ್ಸಿನಲ್ಲೇ ಅವರು ಶಾಲಾವಧಿಯಲ್ಲಿ ಶಾಲೆಗೆ ಹೋಗಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಅವರು ಪಡೆದುಕೊಳ್ಬೇಕು. ಯಾವಾಗ ಅವರಿಗೆ ದುಡಿಯುವಂತಹ ಒಂದು ವಯಸ್ಸಿರುತ್ತೋ 18 ವರ್ಷ ಮೀರಿದ ನಂತರವಾಗಿ ಅವ್ರ ವಿದ್ಯಾಭ್ಯಾಸ ಪಡೆದ ನಂತರ ಅವರು ಒಂದು ದುಡಿಮೆಯನ್ನ ಕೆಲಸಕ್ಕೆ ಅವರು ಹೋಗ್ಬಹುದು. ನೆಕ್ಸ್ಟ್ ಈ ಒಂದು ಬಾಲಕಾರ್ಮಿಕ ಸಮಸ್ಯೆ ಒಂದು ಸಾಮಾಜಿಕ ಸಮಸ್ಯೆ ಆಗಿದ್ದು ಇಷ್ಟೆಲ್ಲ ಒಂದು ದುಷ್ಪರಿಣಾಮಗಳನ್ನ ಇದು ಉಂಟು ಮಾಡುತ್ತೆ ಅಂದ್ರೆ ನಾವು ಅದನ್ನೇ ಮಾಡಬೇಕು, ಹೋಗಲಾಡಿಸ್ಬೇಕು. ಈ ಬಾಲಕಾರ್ಮಿಕ ಪದ್ಧತಿಯನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದ್ರೆ ಅದಕ್ಕಿರುವಂತ ನೇರ ಸ್ಪಷ್ಟ ಒಂದು ಮೊದಲ ಪರಿಹಾರ ಏನಪ್ಪಾ ಅಂತಂದ್ರೆ ಈ ಏನು ಮಕ್ಕಳನ್ನ ನಾವು ಶಾಲೆಗೆ ದಾಖಲು ಮಾಡಬೇಕು. 100% ಹಾಜರಾತಿ ಇರಬೇಕು. 100% ಕಡ್ಡಾಯವಾಗಿ ಮಕ್ಕಳು ಶಾಲೆಗೆ ಪ್ರತಿನಿತ್ಯವೂ ಸಹ ಶಾಲೆಗೆ ಬರಬೇಕು. ಅದಕ್ಕೆ ಬೇಕಾದ ಎಲ್ಲ ರೀತಿಯಾದಂತಹ ಒಂದು ಸಹಕಾರವನ್ನ ನಾವು ಪಡೆದುಕೊಂಡು ಮಕ್ಕಳನ್ನ ನಿರಂತರವಾದ ಸಂಪರ್ಕದೊಂದಿಗೆ ಶಾಲೆಗೆ ದಾಖಲು ಮಾಡಿ ಪ್ರತಿನಿತ್ಯವೂ ಸಹ ಶಾಲೆಯನ್ನ ಬಿಡದೆ ಪ್ರತಿನಿತ್ಯವೂ ಶಾಲೆಗೆ ಬರುವಂತೆ ಮಾಡಿಕೊಳ್ಬೇಕು. ನಂತರ ಈ ನಾವು ಬಾಲಕಾರ್ಮಿಕ ಸಮಸ್ಯೆಯನ್ನು ನಾವು ಹೋಗಲಾಡಿಸಬೇಕು ಅಂತಂದ್ರೆ ಈ ವಲಸೆ ಹೋಗೋದನ್ನ ಏನ್ ಪೋಷಕರು ವಲಸೆ ಹೋಗ್ತಾರ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ವಲಸೆ ಹೋಗ್ತಾರ, ಆ ವಲಸೆ ಹೋಗೋದನ್ನ ನಾವು ತಪ್ಪಿಸ್ಬೇಕು. ಆಗ ಈ ಸಮಸ್ಯೆಗೆ ನಾವು ಪರಿಹಾರವನ್ನ ಕೊಂಡ್ಕೊಳ್ಬಹುದು. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂತಂದ್ರೆ ಈ ಒಂದು ಪೋಷಕರು ದುಶ್ಚಟಕ್ಕೆ ಬಲಿಯಾಗ್ತಾರೋ ಆ ಪೋಷಕರು ದುಶ್ಚಟಕ್ಕೆ ಬಲಿಯಾಗೋದನ್ನ ತಪ್ಪಿಸಿ ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ಬೇಕು. ನೀವು ಮಕ್ಕಳನ್ನ ದುಡಿಮೆಗೆ ಸೇರಿಸಿದ್ರೆ, ಕೆಲಸಕ್ಕೆ ಸೇರಿಸಿದ್ರೆ ಆಗ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ ಎಂಬ ಅರಿವನ್ನ ಮೂಡಿಸಿ ಅವರ ಪೋಷಕರು ದುಶ್ಚಟಕ್ಕೆ ಬಲಿಯಾಗದಂತೆ ನಾವು ತಪ್ಪಿಸಿ ಅವರು ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸುವಂತೆ ಆ ಪೋಷಕರಲ್ಲಿ ಕುಟುಂಬದಲ್ಲಿ ಅರಿವನ್ನ ತಿಳುವಳಿಕೆಯನ್ನ ಮೂಡಿಸೋದ್ರಿಂದ ನಾವೇನ್ ಮಾಡಬಹುದು, ಬಾಲಕಾರ್ಮಿಕ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ನೆಕ್ಸ್ಟ್ ಎಲ್ಲಾ ಸಂದರ್ಭಗಳಲ್ಲಿ ಲಿಂಗ ಸಮಾನತೆಯನ್ನ ಕಾಪಾಡುವುದು, ಎಲ್ಲಾ ಸಂದರ್ಭದಲ್ಲೂ ಸಹ ಲಿಂಗ ಸಮಾನತೆಯನ್ನ ಕಾಪಾಡುವುದು ಮತ್ತು ಅದನ್ನ ಜಾರಿಗೆ ತರುವುದು. ಈ ಅಸಹಾಯಕ ಕುಟುಂಬಗಳು ಏನು ವಲಸೆ ಹೋಗ್ತಾರೋ ಆ ವಲಸೆ ಹೋಗುವುದನ್ನ ಗೂಳೆ ಹೋಗುವುದನ್ನ ಅಂತ ಕರೀತಾರೋ ಅದನ್ನೇ ಮಾಡೋದು ತಪ್ಪಿಸ್ಬೇಕು. ಬಾಲ್ಯ ವಿವಾಹ ಪದ್ಧತಿಗಳು, ಮಕ್ಕಳ ಸಾಗಾಣಿಕೆ, ಅದನ್ನ ಅವರ ಮಾರಾಟ ಮಾಡೋದು, ಇಂತಹ ಅವುಗಳನ್ನು ಕುರಿತು ಅವನ್ನ ಮಾಡಬಾರ್ದು ಅಂತೇಳಿ ಅವರಿಗೆ ಅರಿವನ್ನ ಮೂಡಿಸ್ಬೇಕು. ಬಾಲ್ಯ ವಿವಾಹವನ್ನ ಮಾಡಬಾರ್ದು, ಬಾಲ್ಯ ವಿವಾಹವನ್ನ ಮಾಡಿದರೆ ಅನೇಕ ಒಂದು ದುಷ್ಪರಿಣಾಮಗಳು ಉಂಟಾಗ್ತವೆ. ಅವರಿಗೆ ಶಿಕ್ಷಣವನ್ನ ಕೊಡಿಸುವುದು ಮೂಲಭೂತ ಹಕ್ಕು ಅಂತೇಳಿ ಅವ್ರ ಅರಿವನ್ನ ನಾವು ಕುಟುಂಬದಲ್ಲಿ ಪೋಷಕರಿಗೆ ಅರಿವನ್ನ ಮೂಡಿಸ್ಬೇಕು. ನೆಕ್ಸ್ಟ್ ಮಕ್ಕಳ ರಕ್ಷಣಾತ್ಮಕ ಹಕ್ಕುಗಳನ್ನ ಪಂಚಾಯಿತಿಗಳ ಜವಾಬ್ದಾರಿಯಿಂದ ನಿರ್ವಹಿಸುವುದು. ಪಂಚಾಯಿತಿಗಳು ಮಕ್ಕಳ ರಕ್ಷಣಾತ್ಮಕವಾದಂತಹ ಹಕ್ಕುಗಳನ್ನ ಪಂಚಾಯಿತಿಗಳು ಸಹ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಇವೆಲ್ಲವುಗಳನ್ನ ಮಾಡಿದ್ರೆ ನಾವೇನ್ ಮಾಡಬಹುದು, ಈ ಒಂದು ಬಾಲಕಾರ್ಮಿಕ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಬಾಲಕಾರ್ಮಿಕ ಸಮಸ್ಯೆ ಒಂದು ಗಂಭೀರವಾದಂತಹ ಒಂದು ಸಾಮಾಜಿಕವಾದಂತಹ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸಲು ಪ್ರತಿಯೊಬ್ಬರ ಸಹಭಾಗಿತ್ವ ಬಹಳ ಅವಶ್ಯಕವಾಗಿರುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿ ಮಗುವಿನಲ್ಲೂ ಸಹ, ಮಕ್ಕಳಲ್ಲೂ ಸಹ ವಿದ್ಯಾಭ್ಯಾಸದ ಬಗ್ಗೆ, ಶಿಕ್ಷಣದ ಬಗ್ಗೆ ಒಂದು ಕಾಳಜಿ, ಆಸಕ್ತಿ ಇರಬೇಕು. ಮತ್ತು ಶಿಕ್ಷಣವನ್ನು ಕೊಡಿಸುವುದು ಸಹ ಒಂದು ಮೂಲಭೂತ ಹಕ್ಕು ಅಂತೇಳಿ ಪೋಷಕರಲ್ಲೂ ಸಹ ಮನವರಿಕೆ ಉಂಟಾಗಬೇಕು, ತಿಳುವಳಿಕೆ ಉಂಟಾಗಬೇಕು. ನೆಕ್ಸ್ಟ್ ನಾವೀಗ ಇಂದಿನ ತರಗತಿಯಲ್ಲಿ ನಿಮ್ಮ ಸಾಮಾಜಿಕ ಸಮಸ್ಯೆಗಳು, ಸಮಾಜಶಾಸ್ತ್ರ ವಿಭಾಗದ 4ನೇ ಘಟಕವಾದಂತಹ ಸಾಮಾಜಿಕ ಸಮಸ್ಯೆಗಳು, ಈ ಘಟಕದಲ್ಲಿ ನಾವು ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ಅಲ್ಲಿ ಒಂದು ಬಾಲಕಾರ್ಮಿಕರು. ಈ ಒಂದು ಅಂಶದಲ್ಲಿ ಬಾಲಕಾರ್ಮಿಕರು ಅಂದ್ರೆ ಯಾರು? ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ 1986ರ ಬಾಲಕಾರ್ಮಿಕ ಹದಿಹರೆಯದವರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಕಾರ 2014 ಅದಕ್ಕೆ ತಿದ್ದುಪಡಿ ತರಲಾಗುತ್ತೆ. ಅದರ ಕಾಯ್ದೆಯ ಒಂದು ಪ್ರಮುಖ ಅಂಶಗಳ ಬಗ್ಗೆ, ತಿದ್ದುಪಡಿಯ ಆ ಕಾಯ್ದೆಯಲ್ಲಿರುವಂತಹ ಬಹಳ ಪ್ರಮುಖವಾದಂತಹ 3 ಅಂಶಗಳ ಬಗ್ಗೆ ಮತ್ತು ಬಾಲಕಾರ್ಮಿಕತನಕ್ಕೆ ಕಾರಣಗಳು,
ಬಾಲಕಾರ್ಮಿಕತನಕ್ಕೆ ಏನೇನು ಬಹಳ ಅಂಶಗಳು, ಬಹಳ ಪ್ರಮುಖವಾದ ಅಂಶಗಳ ಕಾರಣಗಳಾಗಿವೆ, ಆ ಬಾಲಕಾರ್ಮಿಕತನಕ್ಕೆ ಕಾರಣಗಳು, ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗುವಂತ ದುಷ್ಪರಿಣಾಮಗಳು, ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗುವಂತ ದುಷ್ಪರಿಣಾಮಗಳು, ನಂತರ ಈ ಬಾಲಕಾರ್ಮಿಕ ಸಮಸ್ಯೆಯನ್ನು ಹೋಗಲಾಡಿಸಲು ಅನುಸರಿಸಬೇಕಾದ ಕ್ರಮಗಳು, ಅಲ್ಲಿ ನಿರ್ಮೂಲನೆಗೆ ಅನುಸರಿಸಬೇಕಾದ ಕ್ರಮಗಳು, ಅಥವಾ ಬಾಲಕಾರ್ಮಿಕ ಸಮಸ್ಯೆಯ ಪರಿಹಾರಗಳ ಬಗ್ಗೆ, ಆ ಬಾಲಕಾರ್ಮಿಕ ಸಮಸ್ಯೆ ನಿವಾರಣೆಯ ಆ ಒಂದು ಹೋಗಲಾಡಿಸುವ ಪರಿಹಾರ ಕ್ರಮಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಮುಂದಿನ ಒಂದು ತರಗತಿ, ಇಂದಿನ ಒಂದು ತರಗತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂತ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.